ಸ್ಕಿನ್ ಅಲ್ಲಿ ಒಂದು ಗ್ಲೋ ಅಂತ ಇರುತ್ತೆ, ಆ ಗ್ಲೋ ಬರಬೇಕು. ಸೊ ಇದು ABC ಜ್ಯೂಸ್ ಎಷ್ಟು ಹೆಲ್ಪ್ ಮಾಡುತ್ತೆ ಡಾಕ್ಟರ್ ಸ್ಕಿನ್ ಕೇರ್ಗೆ ಹೇಳೋದಾದ್ರೆ? ಸೊ ಆಯುರ್ವೇದದಲ್ಲಿ ಯಾವುದೇ ಕಾಯಿಲೆಗಳು ಅಥವಾ ಯಾವುದೇ ಅಬ್ನಾರ್ಮಲಿಟೀಸ್ಗಳು ದೇಹದಲ್ಲಿ ಶುರು ಆಗಬೇಕು ಅಂತಂದ್ರೆ ಅದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯಿಂದನೇ ಶುರು ಆಗುತ್ತೆ. ಆ್ಯಂಡ್ ದಟ್ ಈಸ್ ಅ ಮೇನ್ ರೂಟ್. ನಾನು ಏನೇ ಕೆಟ್ಟದ್ದು ತಿಂದ್ರೂ ಅಲ್ಲಿಂದನೇ ಹೋಗಬೇಕು, ಒಳ್ಳೆ ತಿಂದ್ರೂ ಅಲ್ಲಿಂದನೇ ಹೋಗಬೇಕು. ರಸ ಆ್ಯಂಡ್ ರಕ್ತ ಮೇಜರ್ಲಿ ಈ ಸ್ಕಿನ್ನನ್ನು ನರಿಶ್ ಮಾಡುತ್ತೆ. ಸ್ಕಿನ್ನಲ್ಲಿ ಕಾಂಪ್ಲೆಕ್ಷನ್ನು, ಒಂದು ಕಲರು ಆ್ಯಂಡ್ ಒಂದು ಅದರ ಟೆಕ್ಸ್ಚರ್. ಸೊ ಹಾಗಾಗಿ ನಾವು ಜೀರ್ಣ ವ್ಯವಸ್ಥೆಯಲ್ಲಿ ಎಷ್ಟು ಮುಖ್ಯವಾಗಿ ಕನ್ಸಿಡರ್ ಮಾಡ್ಕೋತೀವಿ ಅಷ್ಟು ನನ್ನ ಸ್ಕಿನ್ನನ್ನು ನಾನು ಕೇರ್ ಮಾಡ್ಬೋದು. ಇವಾಗ ನೀವೊಂದು ಗಿಡನ ಸರಿಯಾಗಿ ಬೆಳೆಸ್ಬೇಕು ಅಂದರೆ ರೂಟಲ್ಲಿ ಪೋಷಕಾಂಶಗಳು ಕೊಡಬೇಕು. ಸೊ ಬರೀ ಮೇಲೆ ಟ್ರಿಮ್ಮಿಂಗ್ ಮಾಡಿ ಕೆಳಗಡೆ ನಾನು ಏನೂ ಹಾಕಲಿಲ್ಲ ಅಂದರೆ ಅದು ಜಾಸ್ತಿ ದಿನ ಉಳಿಯೋಲ್ಲ. ಇವಾಗ ಏನು ಮಾಡಬೇಕು, ಎಸ್ಪೆಷಲಿ ಈ ಚಳಿ ತುಂಬ ಇರೋದ್ರಿಂದ ಚಳಿಗಾಲದಲ್ಲಿ ಎಲ್ಲರ ಸ್ಕಿನ್ನೂ ಡಲ್ ಆಗುತ್ತೆ. ಈಗ ಕೋಲ್ಡ್ ಫಾರ್ಮಲ್ಲಿ, ಅನ್ಕುಕ್ಡ್ ಫಾರ್ಮಲ್ಲಿ ತಿನ್ನಬಾರ್ದು. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಇನ್ಕ್ರೀಸಸ್ ದ ಬಯೋಅಬಿಲಿಟಿ ಆ್ಯಂಡ್ ಅಬ್ಸಾರ್ಪ್ಷನ್. ಜೇನುತುಪ್ಪ ಆ್ಯಂಡ್ ತುಪ್ಪ ಅಂತ ಹೇಳ್ತೀವಿ, ಎರಡೂ ಸಮ ಪ್ರಮಾಣದಲ್ಲಿ ವಿಷವಾಗಿ ಪರಿಣಾಮ ಆಗುತ್ತೆ. ಪಿಜ್ಜಾ ಆ್ಯಂಡ್ ಅದ್ರ ಜೊತೆಗೆ ಪೆಪ್ಸಿ ಇಲ್ಲ ಕೋಕೋಕೋಲಾ ಕುಡಿತಾರೆ, ಅದ್ರ ಜೊತೆಗೆ ಎಂಡ್ ಟಚ್ ವಿತ್ ಹೈ ಕ್ಯಾಲರಿ ಶುಗರ್ಸು ಡ್ರಿಂಕ್ಸು. ಸೊ ಅಕ್ಕಿನ ಅನ್ನ ಮಾಡಿ ಯಾಕೆ ತಿನ್ನಬೇಕು? ಶುಗರ್ ಏನು ಕೆಲಸ ಮಾಡುತ್ತೆ ಅದ್ರ ಇಕ್ವಲೆಂಟ್ ಆಗಿ ಮೈದಾ ಕೆಲಸ ಮಾಡುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಚರ್ಮದ ಆರೋಗ್ಯದ ಬಗ್ಗೆ ತುಂಬಾ ಜನರಿಗೆ ಒಂದು ಕಾಳಜಿ ಇದ್ದೇ ಇರುತ್ತೆ. ಅದು ಸೌಂದರ್ಯದ ರೂಪದಲ್ಲಾಗಿರ್ಬೋದು ಅಥವಾ ಆರೋಗ್ಯದ ರೂಪದಲ್ಲಾಗಿರ್ಬೋದು. ಆದರೆ ನಮ್ಮ ಚರ್ಮಕ್ಕೂ ಹಾಗೇನೆ ನಮ್ಮ ಗಟ್ ಹೆಲ್ತಿಗೂ ಅಂದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೂ ಏನಾದರೂ ಸಂಬಂಧ ಇದೆಯಾ? ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ನೀವು ಚರ್ಮದ ಆರೈಕೆನ ಮಾಡಬೇಕು ಅಂತ ಹೇಳಿದ್ರೆ ನೀವು ಏನನ್ನ ಸೇವನೆ ಮಾಡ್ತೀರಾ, ನೀವು ಯಾವ ಆಹಾರವನ್ನು ತೆಗೆದುಕೊಳ್ತೀರಾ ಅದು ಮುಖ್ಯ ಆಗುತ್ತೆ ಅಂತ. ಹಾಗಿದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೂ ಅಥವಾ ಹೊಟ್ಟೆಯ ಆರೋಗ್ಯಕ್ಕೂ ನಮ್ಮ ಚರ್ಮಕ್ಕೂ ಯಾವ ರೀತಿ ಸಂಬಂಧ ಇದೆ? ಅದರಲ್ಲೂ ಕೂಡ ಆಯುರ್ವೇದದ ಮುಖಾಂತರ ಚರ್ಮದ ಕಾಂತಿಯನ್ನು ಅಥವಾ ಚರ್ಮದ ಆರೋಗ್ಯವನ್ನ ಯಾವ ರೀತಿಯಾಗಿ ವೃದ್ಧಿಸಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂದೀಪ್ ಬೆಣ್ಕಲ್, ಆಯುರ್ವೇದ ಸ್ಪೆಷಲಿಸ್ಟ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಅಮೃತ್ ನೋನಿ ಹೆಲ್ತ್ ಕೇರ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಚರ್ಮದ ಆರೋಗ್ಯ ಅಂತ ಬಂದಾಗ ತುಂಬಾ ಜನ ಹೇಳ್ತಾರೆ, ಈಗ ಗಟ್ ಹೆಲ್ತ್, ಈಗ ಜೀರ್ಣಾಂಗ ವ್ಯವಸ್ಥೆಗೂ ಅಥವಾ ನಮ್ಮ ಹೋಲ್ ಬಾಡಿಗೂ ತುಂಬಾ ಕನೆಕ್ಷನ್ ಇದೆ. ನಮ್ಮ ಆರೋಗ್ಯದಲ್ಲಿ ಏನೇ ಏರುಪೇರಾದ್ರೂ ಕೂಡ ಅದು ಗಟ್ ಹೆಲ್ತ್ ನಿಂದ ಆರಂಭ ಆಗುತ್ತೆ ಅಂತ. ಹಾಗಿದ್ರೆ ನಮ್ಮ ಚರ್ಮದ ಆರೋಗ್ಯಕ್ಕೂ ಹಾಗೇನೆ ಗಟ್ ಹೆಲ್ತ್ಗೂ ಏನಾದರೂ ಸಂಬಂಧ ಇದೆಯಾ ಅಂತ? ಇಲ್ಲಿ ಗಟ್ಟು ಅನ್ನೋದಕ್ಕಿಂತ ನಾನು ಜೀರ್ಣಾಂಗ ವ್ಯವಸ್ಥೆ ಅಂದರೆ ಒಳ್ಳೆಯದು. ಸೊ ಆಯುರ್ವೇದದಲ್ಲಿ ಯಾವುದೇ ಕಾಯಿಲೆಗಳು ಅಥವಾ ಯಾವುದೇ ಅಬ್ನಾರ್ಮಲಿಟೀಸ್ಗಳು ದೇಹದಲ್ಲಿ ಶುರು ಆಗಬೇಕು ಅಂತಂದ್ರೆ ಅದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯಿಂದನೇ ಶುರು ಆಗುತ್ತೆ. ಅಂದ್ರೆ ಜೀರ್ಣಾಂಗ ವ್ಯವಸ್ಥೆ ಅಂದ್ರೆ ನಾವು ಅದನ್ನ ಕೆಟಗರಿ ಮಾಡ್ತೀವಿ. ನೀವು ಹೇಳ್ಬೋದು ಸ್ಟಮಕ್ಕು, ಇಂಟೆಸ್ಟೈನ್ ಅಂತಲ್ಲ. ಆಮಾಶಯ, ಪಚ್ಚಮಾನಾಶಯ, ಪಕ್ವಾಶಯ ಅಂತಂದ್ರೆ ಸ್ಟಮಕ್ಕು, ಇಂಟೆಸ್ಟೈನು ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಸೊ ಈ ಮೂರಲ್ಲೂ ನಮ್ದು ಡೈಜೆಷನ್ ಪ್ರೊಸೆಸ್ ಆಗುತ್ತೆ ಆ್ಯಂಡ್ ದಟ್ ಈಸ್ ಅ ಮೇನ್ ರೂಟ್. ಈಗ ನಮ್ಮ ದೇಹಕ್ಕೆ ಏನಾದರೂ ಬೇಕು ಅಂತಂದರೆ ಸೊ ಅದಕ್ಕೆ ಒದಗಿಸೋಂಥ ರೂಟ್ಗಳು ಎಲ್ಲಿದೆ ಅಂದರೆ ನನ್ನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಇದೆ. ನಾನು ಏನೇ ಕೆಟ್ಟದ್ದು ತಿಂದ್ರೂ ಅಲ್ಲಿಂದನೇ ಹೋಗಬೇಕು, ಒಳ್ಳೆ ತಿಂದ್ರೂ ಅಲ್ಲಿಂದನೇ ಹೋಗಬೇಕು. ಸೊ ಇಟ್ಸ್ ಲೈಕ್ ಮೇನ್ ಸೋರ್ಸ್ ಫಾರ್ ಆಲ್ ಆರ್ಗನ್. ಹಾಗೆ ನೀವು ಹೇಳ್ದಂಗೆ ನನ್ನ ಸ್ಕಿನ್ನಿಗೂ ಏನಾದರೂ ನರಿಶ್ಮೆಂಟ್ ಬೇಕು ಅಥವಾ ನನ್ನ ಸ್ಕಿನ್ನೂ ಒಳ್ಳೆ ರೀತಿ ಆರೋಗ್ಯವಾಗಿರಬೇಕು ಅಂತಂದರೆ ಗಟ್ಟಲ್ಲಿ ಅಬ್ಸಾರ್ಪ್ಷನ್ಸು, ಡೈಜೆಷನ್ ಪ್ರೊಸೆಸ್ಸು ಸರಿಯಾಗಿದ್ದಾಗ ಮಾತ್ರ ಅದು ಅಲ್ಲಿಗೆ ರೀಚ್ ಆಗುತ್ತೆ. ಸೊ ಇದನ್ನು ನಾವು ಆಯುರ್ವೇದದಲ್ಲಿ ಒಂದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಥರ ಹೇಳ್ಕೊಂಡು ಹೋಗ್ತೀವಿ. ಏನಂದರೆ ಮೊದಲು ಒಂದು ಧಾತು ಪಾಕ ಆಗಬೇಕು, ನಾವು ತಗೊಂಡಿರೋ ಆಹಾರ ಬ್ರೇಕ್ ಆಗಬೇಕು, ಅದರಲ್ಲಿರೋಂತಹ ಕೆಲವೊಂದು ಈ ಪಂಚಭೌತಿಕ ಅಂದರೆ ಈ ನ್ಯೂಟ್ರಿಯೆಂಟ್ಸ್ಗಳಂತ ಏನು ಹೇಳ್ತೀವಲ್ಲ ಆ ಥರ ಪಂಚಭೌತಿಕ ಆಗಬೇಕು. ಅದು ನಮ್ಮ ಧಾತುಗಳು ಅಂತ ಹೇಳ್ತೀವಿ. ಅಂದರೆ ಈ ರಸ, ರಕ್ತ, ಮಾಂಸ, ಮೇದ, ಮಜ್ಜ, ಅಸ್ಥಿ ಅಂತ ಈಗ 7 ಧಾತುಗಳು ಹೇಳ್ತೀವಿ. ಸೊ ಇವು ಎಲ್ಲದೂ ನರೀಶ್ ಆಗಬೇಕು. ಈ ಇದರಲ್ಲಿ ಒಂದು ರಸಧಾತು ಅಂತ ಹೇಳ್ತೀವಿ. ರಸ ಆ್ಯಂಡ್ ರಕ್ತ ಮೇಜರ್ಲಿ ಈ ಸ್ಕಿನ್ನನ್ನು ನರಿಶ್ ಮಾಡುತ್ತೆ. ಸೊ ಇವಾಗ ರಸ ಆ್ಯಂಡ್ ರಕ್ತ ಆಗಬೇಕು ಅಂತಂದರೆ ಸೊ ಆ ಡೈಜೆಷನ್ ಪ್ರೊಸೆಸ್ ಆಗಿ ಅದಕ್ಕೆ ಬೇಕಾಗಿಂಥ ನ್ಯೂಟ್ರಿಯೆಂಟ್ ಆ ಧಾತುಗಳು ತಗೋಬೇಕು. ಸೊ ಹಾಗಾಗಿ ಅಲ್ಲಿ ಕರೆಕ್ಟಾಗಿ ಡೈಜೆಷನ್ ಆಯಿತು ಅಂತಂದರೆ ನಿಮ್ಮ ಸ್ಕಿನ್ಗಳಿಗೆ ಬೇಕಾಗಿಂಥ ನ್ಯೂಟ್ರಿಯೆಂಟ್ ಆಯಿತು, ಪೋಷಕಾಂಶಗಳು ಏನದಲ್ಲ ಅದು ಪ್ರಾಪರಾಗಿ ಸಿಗುತ್ತೆ ಆ್ಯಂಡ್ ಸ್ಕಿನ್ನು ಆರಾಮಾಗುತ್ತೆ. ಸೊ ಸ್ಕಿನ್ನಲ್ಲಿ ಯೂಶ್ವಲಿ ನಾವು ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ ಒಂದು ಕಾಂಪ್ಲೆಕ್ಷನ್ನು, ಒಂದು ಕಲರು ಆ್ಯಂಡ್ ಒಂದು ಅದರ ಟೆಕ್ಸ್ಚರ್. ಸೊ ಇದು ಮೂರು ನೋಡ್ತೀವಿ. ಅಂದರೆ ಅದರದ್ದು ಕ್ಲೇದತ್ವ, ಅದರದ್ದು ಕಾಂಪ್ಲೆಕ್ಷನ್ಸು, ಕಾಂತಿಯುಕ್ತ ಆ್ಯಂಡ್ ಅದರದ್ದು ಆರೋಗ್ಯ. ಸೊ ಇದನ್ನು ನೋಡಿದಾಗ ಇದು ಮೂರು ಸರಿಯಾಗಿದ್ದಾಗ ಆ್ಯಂಡ್ ಕಾಂಪ್ಲೆಕ್ಷನ್ ಅಂದ ತಕ್ಷಣ ಎಲ್ಲರೂ ವೈಟ್ ಅನ್ನೋಲ್ಲ, ಅವ್ರವ್ರದ್ದೇ ಬಾಡಿ ಟೆಕ್ಸ್ಚರಲ್ಲಿರೋಂಥ ಸ್ಕಿನ್ನಲ್ಲಿ ಒಂದು ಗ್ಲೋ ಅಂತ ಇರುತ್ತೆ. ಆ ಗ್ಲೋ ಬರಬೇಕು.
ಸೊ ಅಂದರೆ ಅದು ಹೆಲ್ದಿ ಸ್ಕಿನ್ ಇದ್ದಾಗ ಮಾತ್ರ ಅದು ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಜೀರ್ಣ ವ್ಯವಸ್ಥೆಯಲ್ಲಿ ಎಷ್ಟು ಮುಖ್ಯವಾಗಿ ಕನ್ಸಿಡರ್ ಮಾಡ್ಕೋತೀವಿ ಅಷ್ಟು ನನ್ನ ಸ್ಕಿನ್ನನ್ನು ನಾನು ಕೇರ್ ಮಾಡ್ಬೋದು. ಇವಾಗ ಇತ್ತೀಚಿನ ದಿನದಲ್ಲಿ ಎಲ್ಲರೂ ಏನು ನೋಡ್ಕೋತಾರೆ, ಸ್ಕಿನ್ ಅಂತಂದರೆ ರಿಲೇಟೆಡ್ ಅಂದರೆ ಓನ್ಲಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸು, ಎಕ್ಸ್ಟರ್ನಲ್ ಥೆರಪಿ ಅಂತ. ಸಿ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಟ್ರೀಟ್ಮೆಂಟ್. ಬಟ್ ಅದಕ್ಕೆ ರೂಟ್, ಇವಾಗ ನೀವೊಂದು ಗಿಡನ ಸರಿಯಾಗಿ ಬೆಳೆಸ್ಬೇಕು ಅಂದರೆ ರೂಟಲ್ಲಿ ಪೋಷಕಾಂಶಗಳು ಕೊಡಬೇಕು. ಅದ್ರ ಮೇಲೆಗಳೇ ನೀವು ಎಲೆಗಳನ್ನು ಇದನ್ನು ಚೆನ್ನಾಗಿ ಟ್ರಿಮ್ಮಿಂಗ್ ಮಾಡಿದ್ರೆ ಒಂದು ಪರಿಪಕ್ವವಾದ ಗಿಡ ಚೆನ್ನಾಗಿ ಬರುತ್ತೆ. ಸೊ ಬರೀ ಮೇಲೆ ಟ್ರಿಮ್ಮಿಂಗ್ ಮಾಡಿ ಕೆಳಗಡೆ ನಾನು ಏನೂ ಹಾಕಲಿಲ್ಲ ಅಂದರೆ ಅದು ಜಾಸ್ತಿ ದಿನ ಉಳಿಯೋಲ್ಲ. ಸೊ ಹಾಗಾಗಿ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಯಾವುದೇ ಸಿಸ್ಟಮಲ್ಲಿ ನಾನು ಟ್ರೀಟ್ ಮಾಡಬೇಕು ಅಥವಾ ನನ್ನ ಜೀರ್ಣಾಂಗ ವ್ಯವಸ್ಥೆಯಿಂದನೇ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಹಾಗಾಗಿ ಆಯುರ್ವೇದದಲ್ಲಿ ಸ್ಕಿನ್ನಿಗೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನಾವು ಫಸ್ಟು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಆ್ಯಂಡ್ ನಮ್ಮ ಧಾತುಗಳು ಅಂತ ಏನು ಹೇಳಿದ್ನಲ್ಲ, ಆ ಧಾತುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಅದರಲ್ಲಿಂದನೇ ಚೆನ್ನಾಗಿರೋ ರಿಸಲ್ಟ್ಸ್ಗಳು ಬರುತ್ತೆ. ಓಕೆ, ಸೊ ಮೂಲಕ್ಕೆ ಹೋಗಿ ನಾವು ಟ್ರೀಟ್ ಮಾಡಬೇಕು ಅಂತ ನೀವು ಹೇಳಿದಾಗೆ. ಸೊ ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಆದ್ರೂ ಕೂಡ ಸ್ಕಿನ್ ಮೇಲೆ ಅದು ಪರಿಣಾಮವನ್ನ ಬೀರುತ್ತೆ ಅಂತ. ಯೂಶುವಲಿ ಇವಾಗ ನೀವು ಎಲ್ಲರಿಗೂ ತಿಳಿದಿರೋ ಪ್ರಕಾರ ಸ್ಕಿನ್ನಿಗೆ ಬೇಕಾಗಿರೋ ವೈಟಮಿನ್ಸ್ಗಳು ಯಾವುದು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ವೈಟಮಿನ್ ಇ, ವೈಟಮಿನ್ ಸಿ, ಅಥವಾ ಈ ವೈಟಮಿನ್ ಇ, ವೈಟಮಿನ್ ಸಿ ಓನ್ಲಿ ಸ್ಕಿನ್ನಿಗೆ ಅಷ್ಟೇ ಬೇಕಾ? ಇಲ್ಲ. ಸೊ ವೈಟಮಿನ್ ಇ ಆ್ಯಂಡ್ ವೈಟಮಿನ್ ಸಿ ಮೇನ್ ಕೆಲಸ ಏನು ಅಂದರೆ ಇಟ್ ಈಸ್ ಅನ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂದರೆ ಏನು ಮಾಡುತ್ತೆ ಅದು ಅಂತಂದರೆ ನಿಮ್ಮ ದೇಹದಲ್ಲಿ ಜೀರ್ಣ ಆಗಿ ಕೆಲವೊಂದು ಅನ್ವಾಂಟೆಡ್ ಟಾಕ್ಸಿನ್ಸ್ಗಳು ಡೆವಲಪ್ ಆಗ್ತಾ ಇರುತ್ತೆ ಸಿಸ್ಟಮಲ್ಲಿ, ಕೆಮಿಕಲ್ ರಿಯಾಕ್ಷನ್ಸ್ಗಳಾಗಿ. ಆ ಫ್ರೀ ರ್ಯಾಡಿಕಲ್ಸ್ ಅಂತ ಏನು ಹೇಳ್ತೀವಿ, ಆ ಫ್ರೀ ರ್ಯಾಡಿಕಲ್ಸನ್ನ ಹೊರಗಡೆ ಹಾಕೋದಕ್ಕೆ, ಆ ಫ್ರೀ ರ್ಯಾಡಿಕಲ್ಸ್ ಈಸ್ ಲೈಕ್ ಅ ಟಾಕ್ಸಿನ್ಸ್ ಫಾರ್ ಆಲ್ ಯುವರ್ ಸ್ಕಿನ್, ಯುವರ್ ಹಾರ್ಟ್, ಯುವರ್ ಲಂಗ್ಸ್, ಎಲ್ಲದಕ್ಕೂ ಆ ಟಾಕ್ಸಿನ್ಸ್ಗಳು ಎಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಆ ಸಿಸ್ಟಮ್ಮು ಅನಾರೋಗ್ಯಕ್ಕೆ ತುತ್ತಾಗುತ್ತೆ. ಸೊ ಸ್ಕಿನ್ನಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಯಿತು, ಸ್ಕಿನ್ನಿಗೆ ಸರಿಯಾಗಿ ನರಿಶ್ಮೆಂಟ್ ಸಿಗಲಿಲ್ಲ, ಅಲ್ಲಿ ಆ ಟಾಕ್ಸಿನ್ಸ್ಗಳು ಡೆವಲಪ್ ಆಗೋಕ್ಕೆ ಶುರು ಆದರೆ ಯು ವಿಲ್ ಹ್ಯಾವ್ ಎ ಸ್ಕಿನ್ ಪ್ರಾಬ್ಲಮ್ಸ್. ಸೊ ಹಾಗಾಗಿ ನಾವು ನಾವು ಎಲ್ಲೇ ಹೋದ್ರೂ ಸ್ಕಿನ್ನಿಗೆ ಟ್ರೀಟ್ ಮಾಡಬೇಕು ಅಂತಂದರೆ ಒಂದು ಆಹಾರದ ಮುಖಾಂತರ ಅಥವಾ ಒಂದು ಜೀರ್ಣಾಂಗದ ಮುಖಾಂತರನೇ ಅದನ್ನು ಕೊಡಬೇಕು ಹೊರತು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಟೈಮ್ ಬೀಯಿಂಗ್ ಅಲ್ಲಿ ಒಂದು ಲೋಕಲ್ ಒಂದು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ಹೊರತು ಅದರಲ್ಲೂ ಪಾರ್ಷಿಯಲ್ ಅಬ್ಸಾರ್ಪ್ಷನ್ಸ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಹೋಗೋದೇ ಗಟ್ಟಿಂದ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದಾಗ ಅದು ಸ್ಕಿನ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಹಾಗಾದ್ರೆ ಅಂತ? ಇವಾಗ ಈ ಶರದ್ ಋತು ಅಂತ ಹೇಳ್ತೀವಿ, ಅಂದರೆ ನವಂಬರು ಆ್ಯಂಡ್ ಡಿಸೆಂಬರು ಆ್ಯಂಡ್ ಅಕ್ಟೋಬರ್, ಡಿಸೆಂಬರಲ್ಲಿ ಏನಂತ ಹೇಳ್ತೀವಿ, ಇಟ್ಸ್ ಅ ಟ್ರಾನ್ಸ್ಫಾರ್ಮೇಷನ್ ಆಫ್ ಕ್ಲೈಮೇಟ್. ಇವಾಗ ನಿಮಗೆ ಮಳೆಗಾಲದಿಂದ ಚಳಿಗಾಲಕ್ಕೆ ಬರ್ತೀವಿ. ಸೊ ಚಳಿಗಾಲದಲ್ಲಿ ಬಂದಾಗ ಏನಾಗುತ್ತೆ, ನನ್ನ ಸ್ಕಿನ್ನಲ್ಲಿ ಈ ಸ್ವೆಟ್ಟಿಂಗ್ ಬರೋದೇನ ಅಂದರೆ ಸ್ಕಿನ್ ಉಸಿರಾಡೋದು ಅಂತ ಹೇಳ್ತೀವಿ, ಆ ಸ್ಕಿನ್ ಉಸಿರಾಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಅದು ಉಸಿರಾಡಲ್ಲ ಅಥವಾ ಸ್ಕಿನ್ ಸ್ವೆಟ್ ಆದಾಗ ಅದೊಂದು ಟಾಕ್ಸಿನ್ಸನ್ನು ಸ್ವೆಟ್ಟಿಂಗ್ ಮೂಲಕ ಹೊರಗಡೆ ಹಾಕ್ತಾ ಇರುತ್ತೆ. ಅದು ಕಡಿಮೆ ಆದಾಗ ಅದಕ್ಕೆ ಮತ್ತೆ ಟಾಕ್ಸಿನ್ಸನ್ನ ಅಕ್ಯುಮುಲೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನ್ಯಾಚುರಲಿ ಆಯುರ್ವೇದದ ಪ್ರಕಾರ ಹೇಳೋಕೆ ಹೋದರೆ ಈ ಟೈಮಲ್ಲಿ ನಮ್ಮ ದೇಹದಲ್ಲಿ ಒಂದು ಪಿತ್ತ ಅಂತ ಹೇಳ್ತೀವಿ, ಆ ಪಿತ್ತ ನ್ಯಾಚುರಲಿ ಇನ್ಕ್ರೀಸ್ ಆಗುತ್ತೆ. ಅದು ಪಿತ್ತ ಅಂದರೆ ಕೆಲವೊಂದು ಈ ಡೈಜೆಸ್ಟಿವ್ ಫೈರ್ ಥರ ಒಂದು ಈ ಟ್ರಾನ್ಸ್ಫಾರ್ಮೇಷನ್ ಮಾಡೋಂಥ ಎನರ್ಜಿ, ಅದು ಕೆಲವೊಂದು ಸರಿ ಅತಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಕೆಲವೊಂದು ಅಬ್ನಾರ್ಮಲಿಟೀಸ್ಗಳು ನಿಮಗೆ ಬ್ಲಡ್ಡಲ್ಲಿ ಒಂದು ಸ್ಕಿನ್ನಲ್ಲಿ ಕಾಣಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸೊ ಎಸ್ಪೆಷಲಿ ಈ ಟೈಮಲ್ಲಿ ಒಂದು ಕೋಲ್ಡು, ಒಂದು ಈ ಪಿತ್ತ ಅಕ್ಯುಮುಲೇಟ್ ಆಗೋದ್ರಿಂದ ಅಥವಾ ಅದು ಇನ್ಕ್ರೀಸ್ ಆಗೋದ್ರಿಂದ ಸೊ ನಿಮ್ಮ ದೇಹದಲ್ಲಿ ಮೋಸ್ಟ್ ಒಂದು ಸ್ಕಿನ್ ಪ್ರಾಬ್ಲಮ್ಸ್ಗಳಾಗುತ್ತೆ, ಇನ್ನೊಂದು ಕೆಲವೊಂದು ಡೈಜೆಷನ್ ಇಶ್ಯೂಗಳಾಗುತ್ತೆ, ಕೆಲವೊಂದು ಜಾಯಿಂಟ್ ಪೇನ್ಸ್ಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೇಜರ್ಲಿ ನಾನು ಸ್ಕಿನ್ನಿಗೆ ಅಂತ ಬಂದಾಗ ಆ ಪಿತ್ತ ಅಂತ ಏನು ಹೇಳ್ತೀವಿ, ನಾವು ತಗೊಳ್ಳೋಂಥ ಆಹಾರ ಪದ್ಧತಿಯಿಂದನೂ ಅದಕ್ಕೆ ವಿಶೇಷನ್ ಆಗುತ್ತೆ. ಸೊ ಇವಾಗ ನಾನು ತುಂಬ ಖಾರವಾಗಿರೋಂಥದ್ದು ಅಥವಾ ತುಂಬ ಕರೆದಿರೋ ಐಟಮ್ಸ್ಗಳು ಅಥವಾ ತುಂಬ ಡ್ರೈ ಆಗಿರೋಂಥ ಐಟಮ್ಸ್ಗಳನ್ನ ನಾನು ತಿಂದಾಗ ಅಥವಾ ತುಂಬ ಹುಳಿ ಪದಾರ್ಥಗಳನ್ನು ತಿಂದಾಗ ಆ ಪಿತ್ತ ಜಾಸ್ತಿ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಇವಾಗ ನೋಡ್ಬೋದು ನೀವು ಅಟ್ಟಿಕೇರಿ ಅಂತ ಹೇಳ್ತೀವಿ, ಸುಮ್ಮನೆ ಮೈಯೆಲ್ಲ ತುರಿಕೆ ಬರೋಕ್ಕೆ ಶುರು ಆಗುತ್ತೆ. ಕೆಲವೊಬ್ಬರಿಗೆ ಸ್ಕಿನ್ನು ಈ ವರ್ಮ್ ಇನ್ಫೆಕ್ಷನ್ಸ್ಗಳಾಗುತ್ತೆ, ರಿಂಗ್ ವರ್ಮ್ ಇನ್ಫೆಕ್ಷನ್ಸು, ಕೆಲವೊಬ್ಬರಿಗೆ ಪಿಂಪಲ್ಸ್ಗಳು ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ, ಕೆಲವೊಬ್ಬರಿಗೆ ಹೇರ್ ಫಾಲ್ಗಳೂ ಶುರು ಆಗುತ್ತೆ. ಸೊ ಬಿಕಾಸ್ ಹೇರ್ ಈಸ್ ರೂಟ್ ವಿತ್ ಸ್ಕಿನ್, ಸೊ ಹಾಗಾಗಿ ಅದಕ್ಕೂ ಇಫೆಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನ್ಯಾಚುರಲಿ ನೀವು ನೋಡಿ ಚಳಿಗಾಲದಲ್ಲಿ ಎಲ್ಲರ ಸ್ಕಿನ್ನೂ ಡಲ್ ಆಗುತ್ತೆ. ಸೊ ಬೇಸಿಗೆಯಲ್ಲಿ ನಿಮಗೆ ಆ ಕಾಂಪ್ಲೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಈ ಥರ ಕೆಲವೊಂದು ಸಿಚುವೇಶನ್ಗಳು ಈ ಥರ ನಾವು ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಈ ಸೀಸನ್ನಲ್ಲಿ ನಾವು ಸ್ಕಿನ್ನು ಅಥವಾ ನಮ್ಮ ಹೇರು
ಅಥವಾ ನಮ್ಮ ಪಿತ್ತನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಈ ತರ ಪ್ರಾಬ್ಲಮ್ ಆಗೋದೇನಿದೆಯಲ್ಲ ಅದನ್ನ ಅವಾಯ್ಡ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಸೊ ಋತುವಿಗೆ ತಕ್ಕನಾಗಿ ಚರ್ಮಕ್ಕೂ ಕೂಡ ಕೇರ್ ಬೇಕಾಗುತ್ತೆ ಅಂತ. ಓಕೆ. ಸೊ ಋತುಗಳ ತಕ್ಕಂಗೆ ಆಹಾರ ವಿಹಾರ ಮಾಡ್ಕೊಂಡ್ರೆ ಹಾ. ನನ್ನ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಓಕೆ. ಹಾಗಿದ್ರೆ ಈಗ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಬೇಕು ಅಥವಾ ಆರೋಗ್ಯ ಹೆಚ್ಚಿಸ್ಬೇಕು ಅಂದ್ರೆ ನೀವು ಚಳಿಗಾಲದ ಬಗ್ಗೆ ಮಾತಾಡಿದ್ರಿ. ಸೊ ನಮ್ಮ ಕರೆಂಟ್ ವೆದರಿಗೆ ಯಾವೆಲ್ಲ ಫುಡ್ ಅನ್ನ ಸೇವಿಸಬಹುದು ಅಥವಾ ಯಾವ್ದನ್ನ ಅವಾಯ್ಡ್ ಮಾಡಬೇಕು ಅಂತ? ಇವಾಗ ಏನ್ ಮಾಡ್ಬೇಕು, ಎಸ್ಪೆಷಲಿ ಈ ಚಳಿ ತುಂಬಾ ಇರೋದ್ರಿಂದ ಈಗ ತುಂಬಾ ಈ ರಾ ಫುಡ್ಸ್ಗಳಂತ ಹೇಳ್ತೀವಿ, ಈ ಸಲಾಡ್ ತಿನ್ನೋ ಹ್ಯಾಬಿಟ್ಗಳಿರುತ್ತೆ. ಸೊ ಅದು ಚಳಿಗಾಲದಲ್ಲಿ ಇಟ್ ಈಸ್ ನಾಟ್ ಅಡ್ವೈಸಬಲ್. ಅದನ್ನ ನೀವು ಸಲಾಡ್ಗಳನ್ನ ತಿನ್ಬೇಕಂದ್ರೆ ಸ್ವಲ್ಪ ಕ್ಲೋಸ್ಡ್ ಬಾಯ್ಲಿಂಗ್ ಮಾಡಿ ತಿನ್ಬೋದು. ಸೊ ಕೆಲವೊಂದ್ಸರಿ ಈ ಜ್ಯೂಸಸ್ಗಳನ್ನ ಕುಡಿತೀವಿ, ಅದು ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮಲ್ಲಿ ಪ್ರಿಫರಬಲಿ ಈ ಟೈಮಲ್ಲಿ ಆ ಥರ ಕೋಲ್ಡ್ ಐಟಮ್ಸ್ಗಳನ್ನು ಅಥವಾ ಜ್ಯೂಸಸ್ಗಳು ಇವನ್ ದೋ ಇಟ್ ಈಸ್ ಹೆಲ್ದಿ. ಸೊ ಈ ಟೈಮಲ್ಲಿ ಅದು ಆ ನ್ಯೂಟ್ರಿಯೆಂಟ್ಸ್ಗಿಂತ ಆ ಮೋಡ್ ಆಫ್ ಫುಡ್ ಇದೆಯಲ್ಲ ದಟ್ ಇಂಪ್ಯಾಕ್ಟ್ ಲಾಟ್. ಯಾಕಂದರೆ ಈ ಆಯುರ್ವೇದದಲ್ಲಿ ಎವ್ರಿಥಿಂಗ್ ಈಸ್ ಪ್ರಿಸೈಸ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಕಾಲ, ದೇಶ, ಇದು ಋತು ಅನುಗುಣವಾಗಿ ನಾವು ಆಹಾರ ಯಾವ ಥರ ತೊಗೋಬೇಕು, ಯಾವ ಮೀಡಿಯಾದಲ್ಲಿ ತೊಗೋಬೇಕು, ಸೊ ಅದೆಲ್ಲದನ್ನು ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಶರದ್ ಋತುದಲ್ಲಿ ಆದಷ್ಟು ಈ ಕಷಾಯ ಪ್ರಧಾನಗಳು ಅಂತಂದರೆ ಹಾಟು, ಈ ಸೂಪ್ಸ್ಗಳಾಯಿತು, ಕೆಲವೊಂದು ಕಷಾಯಗಳನ್ನು, ಸೊ ಬ್ಲಡ್ ಪ್ಯೂರಿಫೈಯಿಂಗ್ ಆಗುವಂಥ ಕಷಾಯಗಳನ್ನು ಕೆಲವೊಂದು ಅಂಥರದ ಹಾಟ್ ಕಂಡೀಷನಲ್ಲಿ ತೊಗೊಳೋದ್ರಿಂದ ಚೆನ್ನಾಗಾಗುತ್ತೆ. ಸೊ ಆ ಥರ ನಾವು ಫುಡ್ಗಳನ್ನು ಚೂಸ್ ಮಾಡ್ಕೋಬೇಕು. ಎಸ್ಪೆಷಲಿ ನಾನು ಅವಾಗಲೇ ಹೇಳ್ದಂಗೆ ತುಂಬ ಹುಳಿ ಆಗಿರೋಂಥದ್ದು, ತುಂಬ ಖಾರ. ಆ್ಯಂಡ್ ಎಲ್ಲರಿಗೂ ಇವಾಗ ಟೆಂಡೆನ್ಸಿ ಏನಂದರೆ ಚಳಿ ಇರೋದ್ರಿಂದ ಸ್ವಲ್ಪ ಕರ್ದಿರೋ ಪದಾರ್ಥಗಳು, ಈ ಬಜ್ಜಿ ಬೋಂಡ ಆಯಿತು, ಚಳಿಗೆ ತಿನ್ಬೇಕು ಅಂತ ಭಾರಿ ಆಸೆ ಆಗುತ್ತೆ. ಮಳೆ ಟೈಮಲ್ಲೂ ಅದೇ ಥರ ಇರುತ್ತೆ. ಸೊ ಆ ಥರದನ್ನು ಜಾಸ್ತಿ ಮಾಡ್ಕೋತಾರೆ. ಆ್ಯಂಡ್ ಹೊರಗಡೆ ನಾವು ಯಾವುದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ, ಯಾಕಂದರೆ ಬಿಕಾಸ್ ಆಫ್ ಚಳಿಯಿಂದ. ನೀರು ಕಡಿಮೆ ಕುಡಿತೀವಿ, ಅದರಲ್ಲಿಂದನೂ ಬಾಡಿ ಪ್ಯೂರಿಫಿಕೇಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ನೀರನ್ನು ಚೆನ್ನಾಗಿ ಕುಡಿಬೇಕು. ಸೊ ನಿಮಗೆ ತಣ್ಣೀರು ಕುಡಿಯೋಕ್ಕಾಗಲಿ ಅಂದರೆ ಲೂಕ್ ವಾರ್ಮ್ ವಾಟರ್ನ ಕುಡಿಬೋದು. ಸೊ ಈ ಥರ ಕೆಲವೊಂದು ಇದನ್ನು ನಾವು ಆದಷ್ಟು ಉಷ್ಣ ಪದಾರ್ಥಗಳನ್ನು ತಿಂದರೆ, ಸೊ ಅಂದರೆ ಉಷ್ಣ ಅಂದರೆ ತುಂಬ ಈ ಹುಳಿ ಖಾರ ಮೆಣಸಿದಂತಲ್ಲ, ಸ್ವಲ್ಪ ಪೆಪ್ಪರು, ಸ್ವಲ್ಪ ಶುಂಠಿ, ಅತಿಯಾಗಿ ಯಾವುದು ತೊಗೋಬಾರ್ದು. ಸೊ ಆ ಥರ ತೊಗೊಂಡಾಗ ಏನಾಗುತ್ತೆ, ಸೊ ನಿಮಗೆ ಆ ಒಂದು ಇದನ್ನು ವಾತ ಇನ್ಕ್ರೀಸ್ ಆಗ್ಲಾರ್ದಂಗೆ ಅಥವಾ ಪಿತ್ತನ ಒಂದು ಡೈಜೆಸ್ಟಿವ್ ಲೆವೆಲಲ್ಲಿ ಇಟ್ಕೊಂಡು ಸೊ ನಿಮಗೆ ಅದು ಬೂಸ್ಟ್ ಮಾಡುತ್ತೆ, ಆ ಪಿತ್ತನ ನಾರ್ಮಲ್ ಆಗಿ ಮಾಡುತ್ತೆ. ಸೊ ಹಾಗಾಗಿ ಆ ಥರ ಕೆಲವೊಂದು ಹಣ್ಣುಗಳನ್ನು ತಿನ್ನೋದು. ಸೀಸನಲ್ ಫ್ರೂಟ್ಸ್ಗಳು ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿ ಈ ಸೀಸನಲ್ಲಿ ಆರೆಂಜಸ್ ಬರುತ್ತೆ. ಸೊ ಆರೆಂಜ್ ಎಲ್ಲರೂ ಹೇಳ್ತಾರೆ ಈ ಟೈಮಲ್ಲಿ ತಿಂದರೆ ಕೆಲವೊಂದು ಬರೀ ಗಂಟ್ಲು ನೋವು ಬರುತ್ತೆ. ಬಟ್ ಆರೆಂಜ್ ತಿನ್ನೋದ್ರಿಂದ ವೈಟಮಿನ್ ಸಿ ರಿಚ್ ಇದೆ ಆ್ಯಂಡ್ ಅದು ಪಿತ್ತನ ಪ್ಯೂರಿಫೈ ಮಾಡಿ ಒಳ್ಳೆ ರೀತಿ ಸ್ಕಿನ್ನಿಗೆ ಒಳ್ಳೆಯದು. ಸೊ ಹಾಗಾಗಿ ಆ ಥರ ಹಣ್ಣುಗಳು, ಸೀಸನ್ ಹಣ್ಣುಗಳನ್ನು ತಿನ್ನೋದ್ರಿಂದನೂ ನಮಗೆ ಬೆನಿಫಿಟ್ ಆಗುತ್ತೆ. ಸೊ ಆದಷ್ಟು ಹಿತಮಿತವಾಗಿರೋಂಥದ್ದು, ಈಸಿಲಿ ಡೈಜೆಸ್ಟೇಬಲ್, ಅಂದರೆ ತುಂಬ ಹೆವಿ ಆಗಿರೋಂಥದ್ದು, ತುಂಬ ಈ ಪಿಂಚಿಂಗ್ ಅಂತ ಹೇಳ್ತೀವಿ. ಇವಾಗ ಟೇಸ್ಟಿಗೆ ನಾವು ಈ ಮಸಾಲ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದ್ರಿಂದ ಆ ಥರ ಫುಡ್ಗಳನ್ನು ನಾವು ಅವಾಯ್ಡ್ ಮಾಡ್ಕೊಂಡ್ರೆ, ಎಸ್ಪೆಷಲಿ ನಾನ್ ವೆಜ್ ಈ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಆ ಥರದ್ದು ಮಾಡ್ಕೊಂಡು ಹೋದರೆ ಸೊ ಡೆಫಿನೆಟ್ ಆಗಿ ನಮ್ಮ ಸ್ಕಿನ್ ಕೇರ್ನ ನಾವು ಇಟ್ಕೋಬೋದು ಅಂತ. ಓಕೆ. ಅದೇ ಸಲಾಡಲ್ಲಿ ಹಸಿ ತರಕಾರಿಗಳು ಹೆಚ್ಚಿರೋದ್ರಿಂದಾಗಿ ಚಳಿ ಟೈಮಲ್ಲಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅಂದರೆ ತರಕಾರಿ ತಿನ್ನೋದು ತಪ್ಪು ಅಂತ ಹೇಳಿಲ್ಲ, ಅದೇ ಸ್ವಲ್ಪ ಈಗ ಕೋಲ್ಡ್ ಫಾರ್ಮಲ್ಲಿ ಅನ್ಕುಕ್ಡ್ ಫಾರ್ಮಲ್ಲಿ ತಿನ್ನಬಾರ್ದು. ಹೌದು. ಸೊ ಇವಾಗ ನಾನು ಸಲಾಡ್ ತಿನ್ನಬೇಕು ಅಂತಂದರೆ ಅದನ್ನೇ ಕ್ಲೋಸ್ಡ್ ಬಾಯ್ಲಿಂಗ್ ಮಾಡ್ಕೊಳ್ಳಿ. ಇವಾಗ ಕ್ಯಾರೆಟು, ಸೌತೆಕಾಯಿ ಅಥವಾ ಏನಾದರೂ ಇದ್ದರೆ ಅದನ್ನು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ತಿಂದರೆ, ಯಾಕಂದರೆ ಡೈಜೆಷನ್ಗೂ ಹೆಲ್ಪ್ ಆಗಬೇಕು. ಇವಾಗ ನಾವು ರಾ ತಿಂದರೆ ಹೆವಿ ಟು ಡೈಜೆಸ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ತಿನ್ನಬೇಡಿ ಅಂತಲ್ಲ, ತಿನ್ನೋ ಮೋಡ್ ಚೇಂಜ್ ಮಾಡ್ಕೊಳ್ಳಿ ಅಂತ. ಸೊ ಇವಾಗ ಜ್ಯೂಸ್ ಕುಡಿಯೋ ಬದಲು ಸ್ವಲ್ಪ ಸೂಪ್ಸ್ಗಳನ್ನು ಕುಡೀರಿ. ಸೊ ಅದರಲ್ಲಿ ಇವಾಗ ನೀವು ವೆಜಿಟೇಬಲ್ಸ್ಗಳನ್ನು ಹಾಕೊಂಡು ಸೂಪ್ ಮಾಡ್ಕೊಳ್ಳಿ, ಇಲ್ಲ ಫ್ರೂಟ್ಸ್ ಜ್ಯೂಸಸ್ಗಳನ್ನು ಸ್ವಲ್ಪ ಇದನ್ನು ಮಾಡ್ಕೊಳ್ಳಿ. ಸೊ ಆ ಥರ ಸೂಪ್ಗಳನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯದೇ. ಸೊ ರಾದರ್ ದೆನ್ ಜ್ಯೂಸಸ್ ಪ್ರಿಫರಬಲ್ಲು ಕೋಲ್ಡ್ ಟೆಂಪ್ರೇಚರಲ್ಲಿ ಕುಡಿಯೋದಕ್ಕಿಂತ ಸೊ ಅದನ್ನು ಸ್ವಲ್ಪ ವಾರ್ಮ್ ಕಂಡೀಷನಲ್ಲಿ ಕುಡಿದ್ರೆ ಒಳ್ಳೆಯದು. ಸೊ ಅಬ್ಸರ್ಪ್ಷನ್ಸ್ ಹೆಲ್ತ್ ಆಗುತ್ತೆ ಆ್ಯಂಡ್ ಸ್ಕಿನ್ಗೆ ಒಳ್ಳೆಯದು ಅಂತ ಹೇಳ್ಬೋದು. ಓಕೆ. ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿರುವಂಥದ್ದು ಸ್ಕಿನ್ ಹೆಲ್ತ್ಗೆ ABC ಜ್ಯೂಸ್ ಅಂತ ಹೇಳ್ತಾರೆ. ಸೊ ಇದು ABC ಜ್ಯೂಸ್ ಎಷ್ಟು ಹೆಲ್ಪ್ ಮಾಡುತ್ತೆ ಡಾಕ್ಟರ್ ಸ್ಕಿನ್ ಕೇರ್ಗೆ ಹೇಳೋದಾದ್ರೆ? ಇವಾಗ ಏನಾಗುತ್ತೆ, ABC ಅಂತಂದರೆ ಆ್ಯಪಲ್ಲು, ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಜ್ಯೂಸ್ ಅಂತ. ಇದು ಈ ಆಯುರ್ವೇದದಲ್ಲಿ ಒಂದೇನು ಅಂತಂದ್ರೆ ಎಲ್ಲರಿಗೂ ಜನರಲೈಸ್ ಸ್ಟೇಟ್ಮೆಂಟ್ ಕೊಡೋದು ಕಷ್ಟ. ಕೆಲವರು ಆಮ್ಲ ಹಾಕಿನೂ ಅದೇ ಆಪ್ಷನ್ಸ್ ಆರ್ ದೇ. ನೀವು ಅದನ್ನ ತಗೊಳ್ಳೋಂತ ಎಲ್ಲ ಈ ಬೀಟ್ರೂಟು ಒಳ್ಳೇದೆ, ಕ್ಯಾರೆಟು ಒಳ್ಳೇದೆ, ಆಪಲ್ ಒಳ್ಳೇದೆ, ಆಮ್ಲನೂ ಒಳ್ಳೇದೆ, ಎಲ್ಲದೂ ಒಳ್ಳೇದೆ.
ಇದ್ರಲ್ಲಿ ಸಿಗೋದು ಎಲ್ಲದೂ ಒಳ್ಳೇದೆ. ಯಾರಿಗೆ ಯಾವ್ದು ಒಳ್ಳೇದು ಅಂತ ತಿಳ್ಕೊಬೇಕಷ್ಟೇ. ಈಗ ಕೆಲವೊಬ್ರಿಗೆ ಏನಾಗುತ್ತೆ, ಒಂದೊಂದು ಪ್ರಕೃತಿ ಬೇರೆ ಇರುತ್ತೆ. ಈಗ ನನ್ನ ಪ್ರಕೃತಿನೇ ಬೇರೆ ಇದೆ, ನಿಮ್ ಪ್ರಕೃತಿನೇ ಬೇರೆ ಇದೆ. ಸೊ ನನ್ನ ಆ ಪ್ರಕೃತಿ ತಕ್ಕಂಗೆ ನನ್ನ ಫುಡ್ಗಳು ಇರಬೇಕು. ಆಮೇಲೆ ನಾನು ಸೌತ್ ಇಂಡಿಯಾದಲ್ಲಿ ಇರೋನು, ಈಗ ನಾರ್ತ್ ಇಂಡಿಯನ್ ಕ್ಲೈಮೇಟೇ ಬೇರೆ ಇರುತ್ತೆ, ಅವ್ರಿರೋಂಥ ಪ್ರಕೃತಿಗಳೇ ಬೇರೆ. ಈಗ ನಾನು ನಾರ್ತ್ ಇಂಡಿಯಾದವನಿಗೂ ABC ಒಳ್ಳೇದಾಗತ್ತೆ, ಸೌತ್ ಇಂಡಿಯಾದವನಿಗೂ ಒಳ್ಳೇದಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಯೂನಿವರ್ಸಲ್ ಆಗಿ ಅದೊಂದು ಕಾನ್ಸೆಪ್ಟ್ಸ್ ಇರುತ್ತೆ. ನನಗೆ ಯಾವಾಗ ಚೆನ್ನಾಗಾಗತ್ತೆ, ನನಗೆ ಪ್ರಕೃತಿಗೆ ನನ್ನ ಕಾಲ ದೇಶ ಅಂತೇನು ಹೇಳ್ತೀನಿ ಆ ಟೈಮಲ್ಲಿ ತೊಗೊಂಡ್ರೆ ಒಳ್ಳೇದು. ಇವಾಗ ನಾನೆಲ್ಲೋ ಈ ಕೋಲ್ಡ್ ಹಿಮಾಲಯದಲ್ಲಿ ಇರ್ತೀನಿ, ಅಂಥದ್ರಲ್ಲಿ ನಾನು ಜ್ಯೂಸ್ ಕುಡಿದ್ರೆ ಸೊ ನನ್ನ ದೇಹಕ್ಕೆ, ಎಲ್ಲೋ ನಾನು ಸಮ್ಮರಲ್ಲಿ ಇರ್ತೀನಿ ಅಲ್ಲಿ ಹೋಗಿ ನಾನು ಕಷಾಯ ಕುಡಿದ್ರೆ, ಈಗ ಎಲ್ಲೋ ರಾಜಸ್ಥಾನ ಅಂತೆಲ್ಲ ಹೋಗಿ ಕಷಾಯ ಕುಡಿದ್ರೆ ಆಬ್ವಿಯಸ್ಲಿ ಅದು ಜಾಸ್ತಿ ಅಫೆಕ್ಟ್ ಮಾಡೇ ಮಾಡುತ್ತೆ. ಸೊ ಯಾವುದನ್ನು ಒಳ್ಳೇದು ಎಂತು ಅಂತ ನಾವು ಸೋಷಿಯಲ್ ಆಗಿ ಹೇಳೋಕ್ಕಾಗಲ್ಲ. ಸೊ ಬಟ್ ಓವರಾಲ್ ಆಗಿ ನೀವು ಹೇಳಿದ ಪ್ರಕಾರ ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟ್ ಏನಿದೆ ಅಂದರೆ ಇದರಲ್ಲಿ ಕೆಲವೊಂದು ಈ ಅಲ್ಕಲೈಡ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಫೈಟೋಕೆಮಿಕಲ್ಸ್ ಅಂತ ಹೇಳ್ತೀವಿ. ಅದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಇದು 2-3 ಕಾನ್ಸೆಪ್ಟಲ್ಲಿ ವರ್ಕ್ ಆಗುತ್ತೆ. ಒಂದು, ನಿಮ್ಮ ದೇಹದಲ್ಲಿರುವಂಥ ಫ್ರೀ ರ್ಯಾಡಿಕಲ್ನ ಡಿಟಾಕ್ಸ್ ಮಾಡೋದಕ್ಕೆ ಯಾವುದು ಲಿವರ್ಗೆ ಹೆಲ್ಪ್ ಮಾಡುತ್ತೆ. ಸೊ ಎರಡನೇದ್ದು, ಅದರಲ್ಲಿರುವಂಥ ಕೆಲವೊಂದು ವೈಟಮಿನ್ಸ್ಗಳು ಆ್ಯಂಡ್ ಮಿನರಲ್ಸ್ಗಳು ಏನಿದೆಯಲ್ಲ ನಿಮ್ಮ ಬಾಡಿಗೆ ನರಿಶ್ಮೆಂಟ್ ಆಗುತ್ತೆ. ಯಾಕಂದರೆ ಯಾವಾಗ ನಿಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ ಆವಾಗ ನಿಮ್ಮ ಅಬ್ಸಾರ್ಪ್ಷನ್ಸ್ ಲೆವೆಲ್, ಅಂದರೆ ಇವಾಗ ನೀವು ತಗೊಳ್ಳೋ ಫುಡ್ಡಲ್ಲಿ ಎಲ್ಲ ವೈಟಮಿನ್ಸ್ಗಳು ಇರುತ್ತೆ, ಬಟ್ ಅದು ದೇಹದಲ್ಲಿ ಒಳಗಡೆ ಅಬ್ಸಾರ್ಬ್ ಆಗಲಿಲ್ಲ ಅಂದರೆ ಸೊ ಅದ್ರ ಯೂಸ್ ಇಲ್ಲ, ಆವಾಗ ನಿಮಗೆ ಡೆಫಿಷಿಯನ್ಸಿ ಆಗುತ್ತೆ. ಇವಾಗ ನಾವು ಎಷ್ಟೊಂದು ಸರಿ ನೋಡ್ತಿರ್ತೀವಿ, ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ಇಬ್ಬರು ಒಂದೇ ಊಟ ಮಾಡ್ತಾರೆ, ಅಡುಗೆ ಮಾಡಿದ್ದು, ಗಂಡನಿಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇಲ್ಲ, ಹೆಂಡತಿಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದೆ. ಸೊ ಹೆಂಗೆ ಬಂತು? ಸೊ ತಿಂದಿರೋದು ಬೆಳಗ್ಗೆ ಅವನೇನು ತಿಂತಾನೆ ಅವರು ಅದೇ ತಿಂತಾರೆ, ಇವರೇನು ತಿಂತಾರೆ ಅದೇ ತಿಂತಾರೆ, ಬಟ್ ಅವ್ರು ತಿಂದಿರೋದಲ್ಲಿ ಆ ಕ್ವಾಂಟಿಟಿಯಲ್ಲಿ ಕ್ಯಾಲ್ಶಿಯಂ ಇರೋದು ಗಂಡನಿಗೆ ಪ್ರಾಪರಾಗಿ ಅಬ್ಸಾರ್ಬ್ ಆಯಿತು ಬಿಕಾಸ್ ಆಫ್ ಹಿಸ್ ಬಾಡಿ ಕಂಡೀಷನ್. ಆ್ಯಂಡ್ ಹೆಂಡತಿ ಕಂಡೀಷನಲ್ಲಿ ಅಬ್ಸಾರ್ಬ್ ಆಗಿರಲಿಲ್ಲ. ಸೊ ಹಾಗಾಗಿ ವಿ ಕ್ಯಾನ್ ಕೌಂಟ್ ಓನ್ಲಿ ಆನ್ ಎಕ್ಸ್ಟರ್ನಲ್ ಸಪ್ಲೈ ಅಲ್ಲ, ಅದನ್ನು ನನಗೆ ಯುಟಿಲೈಸೇಷನ್ ಆಗ್ತಾ ಇದೆ ಇಲ್ಲೋ ಅಂತ ನೋಡಬೇಕು. ಆಯುರ್ವೇದ ವಿಲ್ ಫೋಕಸ್ ಮೋರ್ ಆನ್ ದ್ಯಾಟ್. ಸೊ ಹಾಗಾಗಿ ವೈಟಮಿನ್ಸ್ ಸಪ್ಲಿಮೆಂಟೇಷನ್ ತಗೊಳ್ಳೋದ್ರಿಂದ ಅಥವಾ ವೈಟಮಿನ್ ರಿಚ್ ತಿನ್ನೋದಕ್ಕಿಂತ ಅದ್ರ ಜೊತೆಗಾಗಿ ಅದು ನನ್ನ ದೇಹದಲ್ಲಿ ಅಬ್ಸಾರ್ಬ್ ಆಗ್ತಾ ಇದೆಯಲ್ಲೋ ಅನ್ನೋದು ನೋಡೋದು ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಆಯುರ್ವೇದದಲ್ಲಿ ಕೆಲವೊಂದು ಪ್ಯೂರಿಫ್ಯಾಕ್ಟರಿ ಪ್ರೊಸೆಸ್ ಹೇಳಿರ್ತಾರೆ, ಪಂಚಕರ್ಮ ಅಂತ ಹೇಳ್ತೀವಿ, ನೀವು ಆಡಾಗಿ ಕೇಳಿರ್ತೀರಾ. ಹೌದು, ಅದರಲ್ಲಿ ಅವ್ರವ್ರದೇ ಪ್ರಕೃತಿಗೆ ಅನುಗುಣವಾಗಿ ಅಥವಾ ಹೆಲ್ತ್ ಕಂಡೀಷನ್ ಮೇಲೆ ಅದನ್ನ ಪ್ರೋಗ್ರಾಮಿಂಗ್ ಮಾಡ್ತಾರೆ ಡಾಕ್ಟರ್. ಸೊ ಇಲ್ಲಿ ನಾವು ನೋಡಿದಾಗ ಡಿಟಾಕ್ಸಿಫಿಕೇಶನ್ ಅನ್ನೋದು ಒಂದು ಪ್ಯೂರಿಫಿಕೇಶನ್ ಇದೆ. ಸೊ ಅದು ಕೆಲವೊಂದು ಅದರಲ್ಲಿರುವಂಥ ಇದು ಈ ಹೆವಿ ಮೆಟಲ್ಸ್ಗಳು ಅಂತ ಹೇಳ್ತೀವಿ. ನಾವು ತಗೊಳ್ಳೋಂಥ ಎಷ್ಟೋ ಆಹಾರದಲ್ಲಿ ಕೆಲವೊಂದು ಹೆವಿ ಮೆಟಲ್ಸ್ಗಳು ಉಳಿಯುತ್ತೆ, ಅದನ್ನ ನಮ್ಮ ದೇಹ ಹೊರಗಡೆ ನಾರ್ಮಲ್ ಹಾಕೋ ಕೆಪಾಸಿಟಿ ಇಲ್ಲ. ಇವಾಗ ಲೆಡ್ ಅಂತಿರ್ಬೋದು, ಮರ್ಕ್ಯುರಿ ಅಂತಿರ್ಬೋದು, ಅರ್ಸೆನಿಕ್ ಅಂತಿರ್ಬೋದು, ಇವು ನಾವು ಇತ್ತೀಚಿನ ದಿನದಲ್ಲಿ ಜಾಸ್ತಿ ನೋಡ್ತಾ ಇದೀವಿ. ಯಾಕೆಂದ್ರೆ ಬಿಕಾಸ್ ಆಫ್ ಫರ್ಟಿಲೈಸರ್ಸ್ ಯೂಸು ಅಥವಾ ನಾನ್ ಆರ್ಗ್ಯಾನಿಕ್ ಗ್ರೋತ್ ಏನು ಮಾಡ್ತಾ ಇದೀವಿ ಫುಡ್ ಇಂಡಸ್ಟ್ರಿ ಒಳಗಡೆ, ಆ ಟ್ರೇಸಸ್ಗಳೆಲ್ಲ ಅದರಲ್ಲಿ ಇರುತ್ತೆ. ಅದು ಓವರ್ ಆಲ್ ಪೀರಿಯಡಲ್ಲಿ ಅಕ್ಯುಮುಲೇಷನ್ಸ್ ಆಗಿರುತ್ತೆ, ಅದರಿಂದ ನಿಮ್ಮ ಡಿಟಾಕ್ಸಿಫಿಕೇಶನ್ಸು ಸ್ಲಗ್ಗಿಶ್ ಆಗಿರುತ್ತೆ. ಸೊ ಇವೆಲ್ಲ ಇವಕ್ಕೆ ಕೆಲವೊಂದು ಕಡೆ ನಾವು ಸೂಪರ್ ಫುಡ್ಸ್ ಅಂತ ಹೇಳ್ತೀವಿ. ಅಂದರೆ ಏನಂದರೆ ಇಟ್ ವಿಲ್ ಸ್ಟಿಮ್ಯುಲೇಟ್ ದ ಸಿಸ್ಟಮ್ ಆ ಥರ ಫಾರ್ಮಲ್ ತೊಗೊಂಡಾಗ. ಸೊ ಬೀಟ್ರೂಟ್ ಈಸ್ ವೆರಿ ಗುಡ್ ಫಾರ್ ಡಿಟಾಕ್ಸ್ ವಿತ್ ಇದು ಲಿವರು, ಆ್ಯಂಡ್ ಕ್ಯಾರೆಟ್ ಈಸ್ ಗುಡ್ ಫಾರ್ ಯುವರ್ ಗಟ್ಟು, ಆ್ಯಂಡ್ ಆ್ಯಪಲ್ ಈಸ್ ಗುಡ್ ಫಾರ್ ಯುವರ್ ಎನರ್ಜಿ ಸೋರ್ಸಸ್ಸು. ಸೊ ಆ ಥರ ಇದ್ದಾಗ ನೋಡಿದಾಗ ಅದು ಒಳ್ಳೆಯದೇ. ಬಟ್ ಯಾರು ಯಾವಾಗ ತೊಗೋಬೇಕು ಅನ್ನೋದಿದೆಯಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಅದು ಸ್ಕಿನ್ನಿಗೂ ಒಳ್ಳೆಯದೇ, ನಿಮ್ಮ ಹೇರ್ಗೂ ಒಳ್ಳೆಯದೇ, ನಿಮ್ಮ ಲಿವರಿಗೂ ಒಳ್ಳೆಯದು, ನಿಮ್ಮ ಬ್ಲಡ್ಡಿಗೆ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಬಟ್ ಕೆಲವೊಂದು ಜನ ಏನು ಮಾಡ್ತಾರೆ, ಅದನ್ನು ಬೆಳಗ್ಗೆ ಎದ್ದ ತಕ್ಷಣನೇ ಈ ಕೋಲ್ಡ್ ಕ್ಲೈಮೇಟಲ್ಲಿ ಕುಡಿತಾರೆ. ಕೆಲವೊಬ್ರು ಪ್ರಕೃತಿಗೆ ಅದು ಸೂಟ್ ಆಗಲ್ಲ. ಯೂಶ್ವಲಿ ಓವರಾಲ್ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತಲ್ಲ. ಸೊ ಯೂಶ್ವಲಿ ಈ ಥರ ಡಿಟಾಕ್ಸಿಫೈಯಿಂಗ್ ಜ್ಯೂಸಸ್ನ ನಾವು ಅಡ್ವೈಸ್ ಮಾಡಿದಾಗ ಮಿಡ್ ಮಾರ್ನಿಂಗ್ ಅಂತ ಹೇಳ್ತೀವಿ, ಅಂದರೆ ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್. ಸೊ ಆವಾಗ ನಾವು ಈ ಫಾರ್ ಎಕ್ಸಾಂಪಲ್ ಒಂದು 11:30 12:30 ಒಳಗಡೆ ಅದನ್ನ ತಗೊಂಡು ಮತ್ತೆ 1:30-2 ಗಂಟೆಗೆ ನಾವು ಊಟ ಮಾಡೋದು. ಆ ಟೈಮಲ್ಲಿ ಇಟ್ ಈಸ್ ಅ ಟೈಮ್ ಟು ಡಿಟಾಕ್ಸ್ ದ ಲಿವರ್. ಸೊ ಹಾಗಾಗಿ ಆ ಟೈಮಲ್ಲಿ ಇಟ್ ಈಸ್ ಅಡ್ವೈಸಬಲ್. ಬಟ್ ಅದು ನೀವು ನಿಮ್ಮ ಪರ್ಸನಲ್ ಒಪಿನಿಯನ್, ನಿಮ್ಮ ಹೆಲ್ತ್ ಡಾಕ್ಟರ್ಸು ಅವ್ರ ಹತ್ರ ನಿಮ್ಮ ಇದನ್ನ ಒಪಿನಿಯನ್ ತೊಗೊಂಡು, ಯಾಕಂದರೆ ನಾನೇ ಕೆಲವೊಬ್ಬರಿಗೆ ಮಾರ್ನಿಂಗ್ ಹೇಳ್ಬೋದು, ಕೆಲವೊಬ್ಬರಿಗೆ ಈವ್ನಿಂಗ್ ಹೇಳ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದೇರ್ ಕಂಡೀಷನ್ ಆ್ಯಂಡ್ ವೆದರ್ ಆ್ಯಂಡ್ ದೇರ್ ಲೊಕ್ಯಾಲಿಟಿ.
ಸೊ ಅದ್ರ ಮೇಲೆ ನೋಡಿಕೊಂಡು ಮಾಡ್ಬೋದು. ಡೆಫಿನೆಟ್ಲಿ ದೇರ್ ಇಸ್ ನೋ ಡೌಟ್ ಇಟ್ ಈಸ್ ಅ ವೆರಿ ಗುಡ್ ಜ್ಯೂಸ್ ಫಾರ್ ಯುವರ್ ಡಿಟಾಕ್ಸ್ ಆ್ಯಂಡ್ ಸ್ಕಿನ್. ಬಟ್ ಯಾವ ಪ್ರಕೃತಿಗೆ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಅದನ್ನು ತಗೊಂಡಾಗ ಅದ್ರದ್ದು ಮಚ್ ಬೆನಿಫಿಟ್ ಇರುತ್ತೆ. ಇದರಿಂದ ಹಾರ್ಮಂಕರು ಆಗಲ್ಲ, ಬಟ್ ಬೆನಿಫಿಟ್ ಏನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಅದು ಸಿಗದೆ ಹೋಗ್ಬೋದು ಅಂತ. ಓಕೆ ಓಕೆ. ಸೊ ಎಲ್ರಿಗೂ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಆಹಾರಗಳಲ್ಲಿ ವಿರುದ್ಧ ಆಹಾರ ಅಂತ ಇರುತ್ತೆ. ಈಗ ಫುಡ್ ಕಾಂಬಿನೇಷನ್ ಎಲ್ಲವನ್ನು ಎಲ್ಲದರ ಜೊತೆ ಮಿಕ್ಸ್ ಮಾಡಿ ನಾವು ತಿನ್ನೋದಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಫುಡ್ ಕಾಂಬಿನೇಷನ್ ಇರುತ್ತೆ. ನಾನೀಗ ABC ಜ್ಯೂಸ್ ಬಗ್ಗೆನೇ ಮಾತಾಡಬೇಕಾದ್ರೆ, ಈಗ ಆ್ಯಪಲ್ ಜೊತೆ ಬೀಟ್ರೂಟು, ಕ್ಯಾರೆಟ್ ಒಟ್ಟಿಗೆ ಮಿಕ್ಸ್ ಮಾಡಿ ಕುಡಿದಾಗ ಅದರ ಸಪ್ರೇಟ್ ಇಂಗ್ರೀಡಿಯೆಂಟಲ್ಲಿ ಅದರದ್ದು ಬೆನಿಫಿಟ್ಸ್ ಇದೆ. ಈಗ ಆ್ಯಪಲು ಒಳ್ಳೆಯದು, ಕ್ಯಾರೆಟು ಒಳ್ಳೆಯದು, ಬೀಟ್ರೂಟು ಒಳ್ಳೆಯದು. ಬಟ್ ಅದು ಮೂರನ್ನು ಮಿಕ್ಸ್ ಮಾಡಿ ಕುಡಿದಾಗ ಅದು ಹೊಟ್ಟೆಯಲ್ಲಿ ಅಬ್ಸಾರ್ಪ್ಷನಲ್ಲಿ ಪ್ರಾಬ್ಲಮ್ ಆಗಬಹುದಾ? ಫುಡ್ ಕಾಂಬಿನೇಷನಲ್ಲಿ ಅದೇನಾದರೂ ವಿರುದ್ಧ ಆಹಾರ ಆಗುತ್ತಾ ಅಥವಾ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದಾ? ಯೂಶುವಲಿ ಒಂದು ರೀಸನ್ ಇದಿದೆ ನಮ್ಮ ಆಯುರ್ವೇದದಲ್ಲಿ. ವಿರುದ್ಧ ಆಹಾರನ ಕ್ರೈಟೀರಿಯಾ ಹೆಂಗೆ ಹೇಳ್ತಾರೆ ಅಂದರೆ, ಕೆಲವೊಂದು ಗುಣಗಳು ಇರುತ್ತೆ. ಇವಾಗ ಒಂದು ಗುಣಗಳಿಂದ ಅದರ ಅಪೋಸಿಟ್ ಗುಣ ಇನ್ನೊಂದು ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಒಂದು ಗುರು ಅಂತ ಹೇಳಿದೆ. ಗುರು ಅಂದ್ರೆ ಹೆವಿ ಅಂತ, ಲಘು ಅಂತ ಹೇಳ್ತೀವಿ. ಲಘು ಅಂದ್ರೆ ಲೈಟ್. ಇವು ಎರಡು ಅಪೋಸಿಟ್. ನೀವು ಈ ಎರಡನ್ನೂ ಮಿಕ್ಸ್ ಮಾಡ್ಬಿಟ್ರೆ ನ್ಯೂಟ್ರಲ್ ಆಗುತ್ತೆ. ಇವಾಗ ಹಾಗೆ ಫುಡ್ ಅಲ್ಲಿ ನಾವೆಲ್ಲದೂ ಏನು ಹೇಳ್ತೀವಿ ಅಂತಂದ್ರೆ, ಎಲ್ಲಾ ಫುಡ್ಗಳು ಪಂಚಭೌತಿಕ ಆಗಿದೆ. ಆ ಪಂಚಮಹಾಭೂತಕ್ಕೆ ಒಂದೊಂದು ಗುಣಗಳಿದೆ ಅಂತ ಹೇಳ್ತೀವಿ. ಇವಾಗ ನೀವು ರೈಸಿಗೆ ತಗೊಂಡ್ರೆ ಅದು ಯಾವ ಪಂಚಮಹಾಭೂತದ ಮೇಲಿದೆ ಅಂತ ನಾವು ನೋಡ್ತೀವಿ. ಸೊ ಇದು ನಮ್ಮ ಆಯುರ್ವೇದದಲ್ಲಿ ಇರುವಂತ ಬೇಸಿಕ್ ಫಿಲಾಸಫಿ. ಸೊ ಅದನ್ನ ನೋಡ್ಕೊಂಡು ಈ ಪಿತ್ತದವರಿಗೆ ಯಾವ ತರ ಇರಬೇಕು, ಪಿತ್ತದ್ದೇ ಕೆಲವೊಂದು ಲಕ್ಷಣಗಳಿದೆ ಈ ಗುಣಗಳ ಮೇಲೆ, ಕಫಗಳದ್ದೇ ಒಂದು ಲಕ್ಷಣ ಇದೆ, ವಾತದ್ದೇ ಒಂದು ಲಕ್ಷಣಗಳಿದೆ. ಸೊ ಈ ಫುಡ್ ಅನ್ನ ನಾವು ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಈ ಕಾಂಪೋಸಿಷನ್ಗೆ ಅಲ್ಟರ್ ಆಗ್ಬಾರ್ದು. ಅಂಡ್ ಅದರಲ್ಲಿ ಕೆಲವೊಂದು ಇದು ಒಂದು ರೀತಿ ಗುಣಗಳ ಮೇಲೆ ಆದ್ರೆ ಇನ್ನೊಂದು ಪ್ರಭಾವ ಅಂತ ಹೇಳ್ತೀವಿ, ಅಂದ್ರೆ ಮೋಡ್ ಆಫ್ ಆಕ್ಷನ್ಸ್ ಅಂತ ಹೇಳ್ತೀವಿ. ಈಗ ಒಂದು ಆಹಾರದ ಜೊತೆಗೆ ನಾನು ಇನ್ನೊಂದು ಕೊಟ್ಟಾಗ ಅದರ ಆಕ್ಷನ್ಸ್ ತುಂಬ ಜಾಸ್ತಿ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ಬಯೋ ಅವೈಬಿಲಿಟಿ ಅಂತ ಹೇಳ್ತೀವಿ, ಅದನ್ನು ಫಾಸ್ಟ್ ಮೋಡ್ ಆಗುತ್ತೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಏನಾದರೂ ಆಹಾರ ತೊಗೋಬೇಕಾದ್ರೆ ಅಥವಾ ಏನಾದರೂ ತೊಗೊಳ್ಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಇನ್ಕ್ರೀಸಸ್ ದ ಬಯೋ ಅವೈಬಿಲಿಟಿ ಆ್ಯಂಡ್ ಅಬ್ಸಾರ್ಪ್ಷನ್ಸ್ ಲೆವೆಲ್ಸ್. ಸೊ ಇನ್ನೊಂದು ಕೆಲವೊಂದು ಸರಿ ಈ ಕೆಲವೊಂದು ಜ್ಯೂಸಸ್ಸಲ್ಲಿ ನಿಂಬೆ ಹಣ್ಣುಗಳನ್ನು ಹಾಕ್ತೀವಿ, ಇಲ್ಲ ಪಿಂಚ್ ಆಫ್ ಸಾಲ್ಟ್ಗಳನ್ನ ಹಾಕ್ತೀವಿ, ಇಲ್ಲ ಕೆಲವೊಂದು ಹನಿನ ಹಾಕ್ತೀವಿ. ಸೊ ಇದರಿಂದ ಏನಾಗುತ್ತೆ, ಅದಕ್ಕೆ ನಾವು ಆಯುರ್ವೇದದಲ್ಲಿ ಅನುಪಾನ ಅಂತ ಹೇಳ್ತೀವಿ. ಸೊ ಅದರಿಂದ ಅದರದ್ದು ಆ್ಯಕ್ಷನ್ಗಳು ಫಾಸ್ಟ್ ಆಗುತ್ತೆ ಆ್ಯಂಡ್ ಬಯೋ ಅವೈಲಬಿಲಿಟಿ ಅದು ಎಲ್ಲಿ ಹೋಗಿ ಮುಟ್ಬೇಕು ಅದನ್ನು ವೆಹಿಕಲ್ ಆಗಿ ಕೆಲಸ ಮಾಡುತ್ತೆ. ಇನ್ನೊಂದಿದೆ, ಇದು ಹಾಕ್ಬಿಟ್ರೆ ಅದ್ರ ವಿರುದ್ಧ ಆಗ್ಬಿಡುತ್ತೆ ಕೆಲಸ. ಇವಾಗ ಫಾರ್ ಎಕ್ಸಾಂಪಲ್ ಕೆಲಸ ಮಾಡ್ಬೇಕು ಅದು ಮಾಡೋದಿಲ್ಲ, ಅದು ವಿಷವಾಗಿ ಪರಿಣಾಮ ಆಗುತ್ತೆ. ಸೊ ಇವಾಗ ವಿಷ ಅಂದ್ರೆ ಟಾಕ್ಸಿಕ್ ಲೆವೆಲ್ ಅಂತಲ್ಲ, ಅನ್ಹೆಲ್ದಿ ಫುಡ್ ಅಂತ ನಾವೇನ್ ಹೇಳ್ತೀವಿ ಅದೇ ತರ ಆಗುತ್ತೆ. ಅದರಿಂದ ಕೆಲವೊಂದು ಹೆಲ್ತ್ ಇಶ್ಯೂಸ್ ಬರ್ಬೋದು. ಈ ಫಾರ್ ಎಕ್ಸಾಂಪಲ್ ನಾವ್ ಹೇಳ್ತೀವಿ ಈ ಜೇನುತುಪ್ಪ ಅಂಡ್ ತುಪ್ಪ ಅಂತ ಹೇಳ್ತೀವಿ. ಸೊ ಸಪ್ರೇಟ್ ತಗೊಂಡ್ರೆ ಅದರ ಬೆನಿಫಿಟ್ ಬೇರೆ ಇರುತ್ತೆ. ಎರಡು ಸಮ ಪ್ರಮಾಣದಲ್ಲಿ, ಅಂದ್ರೆ ಒಂದು 10 ml ಹನಿ, 10 ml ಘೃತ ತಗೋಬಾರ್ದು ಅಂತ ಹೇಳ್ತಾರೆ. ಸೊ ದ್ಯಾಟ್ ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಅಂಡ್ ಇಟ್ ಕ್ರಿಯೇಟ್ ಸಮ್ ಇರ್ರೆಗ್ಯುಲರ್ ಪ್ಯಾಟರ್ನ್ಸ್ ಇನ್ ದ ಬಾಡಿ ಅಂತ. ಅಂಡ್ ಕೆಲವೊಂದು ಕಾಂಪೋಸಿಷನ್ ಹೇಳ್ತೀವಿ, ಈಗ ಫಿಶ್ ವಿತ್ ಕರ್ಡ್. ಸೊ ಕೆಲವೊಂದ್ಸರಿ ಅದನ್ನ ಹೇಳ್ತೀವಿ. ಆಮೇಲೆ ಕೆಲವೊಂದ್ಸರಿ ಈ ಹುಳಿ ವಿತ್ ಕರ್ಡು. ಆಮೇಲೆ ಕೆಲವೊಂದು ಹಣ್ಣುಗಳಿದೆ, ಈಗ ನಾವು ಎಷ್ಟೊಂದು ಇದ್ ಕಡೆ ನೋಡಿರ್ತೀವಿ, ಈ ಮಾವಿನ ಹಣ್ಣು ವಿತ್ ಮಿಲ್ಕ್ ಸೇರಿಸ್ಕೊಡ್ತಾರೆ, ಹುಳಿ ಹಣ್ಣು ಹಾಲು ಸೇರಿಸಬಾರದು. ಈ ತರ ಕೆಲವೊಂದು ಕಾಂಪೋಸಿಷನ್ ಫ್ರೂಟ್ ಜ್ಯೂಸ್ ಅಲ್ಲಿ, ಮಿಲ್ಕ್ ಶೇಕ್ ಅಲ್ಲಿ. ಸೊ ದಟ್ ಈಸ್ ಆಲ್ ರಾಂಗ್ ಕಾನ್ಸೆಪ್ಟ್. ಅಂದ್ರೆ ಅದು ಎಸ್ಪೆಷಲಿ ಹುಳಿ ಹಣ್ಣುಗಳೇನು, ಈಗ ಮ್ಯಾಂಗೋ ಇರ್ಬೋದು ಅಥವಾ ಸ್ಟ್ರಾಬೆರಿ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಇದನ್ನ ನಾವು ಮತ್ತೆ ಹಾಲಲ್ಲಿ ಇದರಲ್ಲಿ ಹಾಕಿದ್ರೆ ಅದ್ರದ್ದು ಅದು ಏನ್ ಕೆಮಿಕಲ್ ಕಾಂಪೋಸಿಷನ್ ಇರುತ್ತಲ್ಲ ಅದು ಚೇಂಜ್ ಆಗುತ್ತೆ. ದಟ್ ಈಸ್ ನಾಟ್ ಗುಡ್ ಫಾರ್ ಅವರ್ ಡೈಜೆಷನ್ ಆಯ್ತು ನಮ್ಮ ದೇಹಕ್ಕೆ. ಹಾಗೆ ಕೆಲವೊಂದು ವಿರುದ್ಧ ಆಹಾರಗಳನ್ನ ನಾವು ಲಿಸ್ಟ್ ಮಾಡ್ತೀವಿ. ಆ ಲಿಸ್ಟ್ಗಳು ಮಾಡಿ ಅವ್ರವ್ರ ಪ್ರಕೃತಿ ತಕ್ಕಂಗೆ ಅದನ್ನ ತಗೋಬಾರ್ದು ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಥರ ತಗೊಂಡಾಗ ಎಸ್ಪೆಷಲಿ ಈ ಥರ ಸ್ಕಿನ್ ಡಿಸೀಸಸ್ಗಳು ಅಥವಾ ಸ್ಕಿನ್ ಅಲರ್ಜಿಗಳು ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ ಏನಿದೆಯಲ್ಲ ಅದು ತುಂಬ ಜಾಸ್ತಿ ನೋಡ್ತೀವಿ. ಎಷ್ಟೊಂದು ಜನಕ್ಕೆ ನಾನು ಈ ಮೊಸರು ಮೀನು ತಿಂದಿರ್ತಾರೆ, ಬಂದ್ಬಿಟ್ಟಿರ್ತಾರೆ ಅಲರ್ಜಿ, ಬೆಳಗ್ಗೆಯಿಂದ ನನಗೆ ಕೆರಿತಾ ಇದೆ ಅಂತ. ಸೊ ಕೆಲವೊಂದ್ಸರಿ ಈ ಹಾಲು ಹುಳಿ ಹಣ್ಣುಗಳನ್ನು ಸೇವನೆ ಮಾಡಿರ್ತಾರೆ, ಅವ್ರಿಗೂ ಬಂದಿರುತ್ತೆ. ಸೊ ಈ ಥರ ಕೆಲವೊಂದು ಫುಡ್ಗಳನ್ನು ನಾವು ಮಿಕ್ಸ್ ಮಾಡೋದ್ರಿಂದ ಸೊ ಇಟ್ ಹ್ಯಾವ್ ಎ ಬ್ಯಾಡ್ ಇಂಪ್ಯಾಕ್ಟ್ ಆನ್ ಸ್ಕಿನ್ನು ಅಥವಾ ಸಿಸ್ಟಮ್ ಅಲ್ಲಿ. ಸ್ಕಿನ್ ಅಲ್ಲಿ ಆಗಿರೋದ್ರಿಂದ ಕಾಣುತ್ತೆ, ಬೇರೆದಲ್ಲಾದ್ರೆ ಜಲ್ದಿ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಹಾಗಾಗಿ ಈ ವಿರುದ್ಧ ಆಹಾರ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಂಡು ಸೊ ಅದ್ರ ತಕ್ಕಂಗೆ ನಾವು ಹೋದ್ರೆ ಎಲ್ಲಾ ಡಿಸೀಸ್ಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಅದೊಂಥರ ಸ್ಲೋ ಪಾಯ್ಸನ್ ಕೆಲಸ ಮಾಡ್ತಾ ಇರುತ್ತೆ. ಸೊ ಹಾಗಾದ್ರೆ ABC ಜ್ಯೂಸ್ ಕಾಂಬಿನೇಷನ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಸರ್ಟನ್ ಲೆವೆಲ್ಗೆ ಇದು ಅಡ್ವೈಸಬಲ್. ಬಟ್ ಕೆಲವೊಬ್ರು ಅವ್ರದೇ ಆದಂತ ಕೆಲವೊಂದು ಸೆನ್ಸಿಟಿವ್ ಇರುತ್ತೆ. ಕೆಲವೊಬ್ರಿಗೆ ಬೀಟ್ರೂಟ್ ತಿಂದ್ರೆ ಆಗಲ್ಲ, ಕೆಲವೊಬ್ರಿಗೆ
ಕ್ಯಾರೆಟಿಂದ ಅಲರ್ಜಿ ಇರ್ಬೋದು. ಸೊ ಅಂಥವ್ರಿಗೆ ಇದು ಅಡ್ವೈಸಬಲ್ ಅಲ್ಲ. ಸೊ ಅವ್ರಿಗೆ ಯಾರಿಗೂ ಆ ಥರ ಸೆನ್ಸಿಟಿವ್ನೆಸ್ ಇಲ್ಲ ಅಂದಾಗ ಸೊ ಅದಕ್ಕೂ ಒಂದು ಪೋರ್ಷನ್ಸ್ ಇರುತ್ತೆ. ಎಲ್ಲರಿಗೂ ಈಕ್ವಲ್ ಪೊಸಿಷನ್ನಲ್ಲಿ ಆಗಲ್ಲ. ಕೆಲವೊಬ್ಬರಿಗೆ ಬೀಟ್ರೂಟೇ ಜಾಸ್ತಿ ಬೇಕಾಗುತ್ತೆ, ಕೆಲವೊಬ್ಬರಿಗೆ ಕ್ಯಾರೆಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದನ್ನು ಅವರ ಹೆಲ್ತ್ ತಕ್ಕಂಗೆ ಅದು ಮಾಡ್ಕೊಂಡಾಗ ಡೆಫಿನೆಟ್ ಆಗುತ್ತೆ. ಬಟ್ ABC ಜ್ಯೂಸು ಆ ಥರ ವಿರುದ್ಧ ಆಹಾರ ಕ್ಯಾಟಗರಿಯಲ್ಲಿ ಬರಲ್ಲ. ಸೊ ಅದನ್ನ ಯೂಸ್ ಮಾಡ್ಬೋದು. ಬೆನಿಫಿಟ್ ಸಿಗುತ್ತೋ ಇಲ್ಲೋ ಅಂತ ನಾವು ತಿಳ್ಕೊಬೇಕಷ್ಟೇ. ಓಕೆ. ಇನ್ನು ಚರ್ಮದ ಆರೋಗ್ಯ ಅಂತ ಬಂದಾಗ ತುಂಬಾ ಜನ ಹೇಳ್ತಾರೆ ಟೀ ಕಾಫಿ ಜಾಸ್ತಿ ಕುಡಿಬಾರ್ದು, ಶುಗರ್ ಐಟಮ್ಸ್ ತಗೋಬಾರ್ದು, ಅಂದ್ರೆ ವಿಶೇಷವಾಗಿ ಸಕ್ಕರೆ ತಿಂದ್ರೆ ಸ್ಕಿನ್ ಮೇಲೆ ಬ್ಯಾಡ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಹೌದಾ ಡಾಕ್ಟರ್, ಹೇಗೆ ಇದು ಅಂತ? ಅಂದ್ರೆ ಡೈಜೆಷನ್ ಸಿಸ್ಟಮ್ ಅಲ್ಲೂ ನೋಡೋದಾದ್ರೆ, ಈಗ ಜೀರ್ಣಾಂಗ ವ್ಯವಸ್ಥೆಯನ್ನು ನಾವು ಒಳಗೊಂಡಂತೆ ನೋಡೋದಾದ್ರೆ ಟೀ ಕಾಫಿ ಶುಗರ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ? ಇದು ಜನರಲ್ ಆಗಿ ಬರೀ ಟೀ ಕಾಫಿ ಅನ್ನೋದಕ್ಕಿಂತ ಈ ಅನ್ಹೆಲ್ದಿ ಪ್ಯಾಟರ್ನ್ಸ್ ಆಫ್ ಲೈಫ್ ಅಂತ ಹೇಳ್ತೀವಿ, ಫುಡ್ ಅಂತ ಹೇಳ್ತೀವಿ. ಏನು ಅಂತಂದ್ರೆ ಈ ಯಾವುದನ್ನ ನಾನು ಜಾಸ್ತಿ ತಿಂದಾಗ ಅದ್ರದ್ದು ಬೆನಿಫಿಟ್ಗಿಂತ ಜಾಸ್ತಿ ತೊಂದರೆನೇ ಇರುತ್ತೆ. ಅದರಲ್ಲಿ ಕೆಲವೊಂದು ಈ ಕಾಫಿ ಅದೆಲ್ಲ ಏನಂದ್ರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸ್ಟಿಮ್ಯುಲೆಂಟ್ ಆಗುತ್ತೆ. ಬಿಗ್ಗರ್ ಕ್ವಾಂಟಿಟಿಯಲ್ಲಿ ಹೋಯ್ತು ಅಂತಂದ್ರೆ ಅದು ಟಾಕ್ಸಿನ್ಸ್ ಆಗಿ ಇವಾಗ ಕಾಫಿ ಟೀ ಜಾಸ್ತಿ ಕುಡಿಯೋದ್ರಿಂದ ನನ್ನ ಡೈಜೆಷನ್ ಸ್ಲಗ್ಗಿಶ್ ಆಗ್ಬೋದು. ಆ್ಯಂಡ್ ಕೆಲವೊಂದ್ಸರಿ ಈ ಕಾಫಿ ಟೀ ಜಾಸ್ತಿ ಕುಡಿಯೋದ್ರಿಂದ ನಾ ತಗೊಂಡಿರೋ ಫುಡ್ಡಲ್ಲಿ ಇರೋಂಥ ಕೆಲವೊಂದು ವೈಟಮಿನ್ಸ್ಗಳು ಸೊ ಅಬ್ಸಾರ್ಬ್ ಆಗ್ಲಾರ್ದಂಗೆ ಹಾಗೆ ಹೋಗುತ್ತೆ. ಸೊ ಹಾಗಾಗಿ ಅದು ಇಟ್ ಈಸ್ ನಾಟ್ ಅಡ್ವೈಸಬಲ್ ಬಿಯಾಂಡ್ ದ ಇದು ಏನಂದ್ರೆ ಇವಾಗ 1 ಕಪ್ ಅಥವಾ 2 ಕಪ್ ಎಲ್ಲರಿಗೂ ಒಳ್ಳೇದೆ. ಇವಾಗ ಎವ್ರಿ 1 ಅವರ್ ಒಂದೊಂದ್ಸರಿ ನಾನು ಕಪ್ ಕುಡಿತೀನಿ. ಅದು ಎಸ್ಪೆಷಲಿ ಈ ಬ್ಲ್ಯಾಕ್ ಕಾಫಿ ಕುಡಿತೀನಿ ಅಥವಾ ಬ್ಲ್ಯಾಕ್ ಟೀ ಕುಡಿತೀನಿ. ಇಟ್ಸ್ ಅನ್ ಹೈ ಕಾನ್ಸಂಟ್ರೇಟಿವ್ ಕೆಫಿನ್ ಇರುತ್ತೆ, ಹೈ ಕಾನ್ಸಂಟ್ರೇಟಿವ್ ನಿಕೋಟಿನ್ ಇರುತ್ತೆ. ಸೊ ಅದೇನಾಗುತ್ತೆ ಅಂತಂದರೆ ನಿಮಗೆ ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡುತ್ತೆ. ಬಟ್ ಇಟ್ ಇಂಪ್ಯಾಕ್ಟ್ ಆನ್ ಇವಾಗ ಹಾಗೆ ಈ ಆಲ್ಕೋಹಾಲು ಸ್ವಲ್ಪ ತೊಗೊಂಡ್ರೆ ಒಳ್ಳೆಯದು, ಜಾಸ್ತಿ ತೊಗೊಂಡ್ರೆ ಏನಂತ ಹೇಳ್ತಾರೆ. ಬಟ್ ತಪ್ಪೋದು, ಹಾಗೆ ತೊಗೋಬಾರ್ದು. ಬಟ್ ಎಲ್ಲರೂ ಹೇಳ್ತಾರೆ ಸ್ವಲ್ಪ ತೊಗೊಂಡ್ರೆ ಇದು. ನನಗೆ ಎಷ್ಟೊಂದು ಜನ ಬಂದು ಹೇಳ್ತಾರೆ ಕ್ಲಿನಿಕಲ್ಲಿ, ಡಾಕ್ಟ್ರೇ ಎಲ್ಲರೂ ಅಡ್ವೈಸ್ ಮಾಡ್ತಾರೆ 30 ml ತನಕ ಅಥವಾ 60 ml ತನಕ ಡೈಲಿ ನಡೆಯುತ್ತೆ ನನಗೆ ಅಂತ. ಹೌದಾ ನಿಮಗೆ ಯಾರಿಗಾದ್ರೂ ಬೇಕಾಗಿರೋದಕ್ಕೆ ಹಂಗೆ ಹೇಳಿರ್ತಾರೆ ಹೊರತು ಆ್ಯಸ್ ಎನ್ ಮೆಡಿಕಲ್ ಆಗಿ ಅಡ್ವೈಸ್ ಮಾಡಬೇಕಂದ್ರೆ ಆಲ್ಕೋಹಾಲ್ ಇಷ್ಟು ಹೋದ್ರೂ ಪ್ರಾಬ್ಲಮ್ಮೇ, ಜಾಸ್ತಿ ಹೋದ್ರೂ ಪ್ರಾಬ್ಲಮ್ಮೇ. ಆಲ್ಕೋಹಾಲ್ ವಿಲ್ ನಾಟ್ ಇಂಪ್ರೂವ್ ಯುವರ್ ಹೆಲ್ತ್. ಅದು ರಾಂಗ್ ಕಾನ್ಸೆಪ್ಟ್. ಆಲ್ಕೋಹಾಲಲ್ಲಿ ಕೆಲವೊಂದು ಏನಂದರೆ ಆ ಔಷಧಿಗಳನ್ನ ಕೆಲವೊಂದು ಫಾರ್ಮಲ್ಲಿ ಕೊಡ್ತಾರೆ. ಬಿಕಾಸ್ ಅಲ್ಲಿ ತುಂಬ ಕಡಿಮೆ ಕ್ವಾಂಟಿಟಿ, ತುಂಬ ಕಡಿಮೆ ಪರ್ಸೆಂಟೇಜ್ ಇರುತ್ತೆ. ಬಿಕಾಸ್ ಆಫ್ ಅಬ್ಸಾರ್ಪ್ಷನ್ಸ್ ಲೆವೆಲ್ ಜಾಸ್ತಿ ಆಗಲಿ ಅಂತ ಅಷ್ಟೇ. ಡಸಂಟ್ ಮೀನ್ ದಟ್ ಸರಾಯಿನೇ ಸರ್ವರೋಗಕ್ಕೂ ಮದ್ದು ಅನ್ನೋದು ಅದು ಒಂದು ಕೆಟಗರಿಯವ್ರು ಮಾಡಿರೋದು ಹೊರತು ಮೆಡಿಕಲ್ ಕೆಟಗರಿಯವ್ರು ಮಾಡಿಲ್ಲ. ಸೊ ಹಾಗಾಗಿ ಅದನ್ನ ಯಾರು ತಗೋಬೇಡಿ. ಸೊ ಹಂಗಂತಾನೆ ಇದು ನಾವು ಈ ಕಾಫಿ ಟೀಗಳನ್ನು ಏನೈತಲ್ಲ ಸರ್ಟನ್ ಎಕ್ಸ್ಟೆಂಡಿಗೆ ಅದರ ಬೆನಿಫಿಟ್ ಇದೆ. ಈಗ ಹೇಳ್ಬೋದು ಕೆಲವೊಂದ್ಸರಿ ನಿಮ್ಗೆ ಅದು ಕ್ಲೆನ್ಸ್ ಮಾಡುತ್ತೆ, ಕೆಲವೊಂದು ನಿಮ್ಮ ಟಾಕ್ಸಿನ್ಸ್ಗಳನ್ನ ಹೊರಗಡೆ ಹಾಕುತ್ತೆ. ಸ್ಮಾಲ್ ಕ್ವಾಂಟಿಟಿಯಲ್ಲಿ ಯಾವುದೇ ತಗೊಂಡ್ರು ಮೆಡಿಸಿನ್ ಕೆಲಸ ಮಾಡುತ್ತೆ. ಸೊ ಜಾಸ್ತಿ ತಗೊಂಡ್ರೆ ಅಮೃತನೂ ವಿಷ ಆಗುತ್ತೆ. ಸೊ ಹಾಗಾಗಿ ಕಾಫಿ ಟೀ ಅವಾಯ್ಡ್ ಮಾಡಿದ್ರೆ ಒಳ್ಳೇದು, ಎಸ್ಪೆಷಲಿ ಸ್ಕಿನ್ಗೆ. ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ, ಎಸ್ಪೆಷಲಿ ನನ್ನ ಒಂದು ಪರ್ಸನಲ್ ಅಡ್ವೈಸ್ ಏನು ಅಂತಂದ್ರೆ ಟ್ರೈ ಟು ಅವಾಯ್ಡ್ ಸಮ್ ಬ್ಲ್ಯಾಕ್ ಟೀ ಆ್ಯಂಡ್ ಬ್ಲ್ಯಾಕ್ ಕಾಫಿ. ಏನಾಗುತ್ತೆ ಅಂತಂದ್ರೆ ಕೆಲವೊಂದರಲ್ಲಿ ಅದರದ್ದು ಆದಂಥ ಅಲ್ಕಲೈಡ್ಸ್ಗಳು ಇರುತ್ತೆ. ಅದರದ್ದು ಎಕ್ಸಿಸ್ಟಿಂಗ್ ಕ್ವಾಂಟಿಟಿ ಏನಿದೆಯಲ್ಲ ಅದು ನನ್ನ ದೇಹಕ್ಕೆ ಬೇಕಾಗಿರಲ್ಲ. ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಒಂದು ಸೈನ್ಸ್ ಮಾಡಿರ್ತಾರೆ. ಅಂದರೆ ನೀವು ಆಹಾರ ಪ್ರಿಪೇರ್ ಮಾಡಬೇಕಾದ್ರೆ ಆ ಪ್ರಿಪರೇಷನ್ಸ್ ಏನಿರುತ್ತೆ ಸಂಸ್ಕಾರ ಅಂತ ಹೇಳ್ತೀವಿ. ಈಗ ಅಕ್ಕಿನೇ ತಿನ್ಬೋದು ನಾನು. ಸೊ ಅಕ್ಕಿನ ಅನ್ನ ಮಾಡಿ ಯಾಕೆ ತಿನ್ನಬೇಕು? ಸೊ ನಾನು ಬೇಳೆನ ಹಾಗೆ ತಿನ್ಬೋದು, ಬೇಳೆನ ಯಾಕೆ ಬೇಯಿಸಿ ತಿನ್ಬೋದು? ಅಥವಾ ತರಕಾರಿಗಳನ್ನ ಹಂಗೂ ತಿಂದರೂ ನಡೆಯುತ್ತೆ, ನಾನು ಪಲ್ಯ ಮಾಡ್ಕೊಂಡು ತಿಂದರೂ ನಡೆಯುತ್ತೆ. ಸೊ ಪಲ್ಯದ ಜೊತೆಗೆ ಏನೇನು ಹಾಕ್ತೀವಿ ಅದರ ಅಬ್ಸಾರ್ಪ್ಷನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಈಗ ಜೀರಿಗೆ ಆಯಿತು, ಅರಿಶಿನ ಆಯಿತು, ಆ ಪಲ್ಯದ ಜೊತೆಗೆ ಇದ್ದಾಗ ಆ ಪಲ್ಯ ಅದನ್ನು ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಬರೀ ನಾ ಪಲ್ಯ ತಿಂದರೆ ಅದು ಅಷ್ಟೊಂದು ಎಫೆಕ್ಟಿವ್ ಇರಲ್ಲ. ಸೊ ವೆನ್ ಇಟ್ ಈಸ್ ಮಿಕ್ಸ್ಡ್ ವಿತ್ ಸಮ್ ಸ್ಪೈಸಸ್ ಅಂದಾಗ ಅಬ್ಸಾರ್ಪ್ಷನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸೊ ನಮ್ಮ ಹಿರಿಯರು ಅದೆಲ್ಲ ಮಾಡಿರೋದು ಪ್ಲ್ಯಾನಿಂದಾನೇ ಮಾಡಿರ್ತಾರೆ. ಕಾಫಿಯಲ್ಲಿ ಹಾಲು ಹಾಕ್ತಾರೆ. ಸೊ ಹಾಲು ಹಾಕಿದಾಗ ಕೆಲವೊಂದು ಅಲ್ಕಲೈಡ್ಸು ನ್ಯೂಟ್ರಲೈಸ್ ಆಗುತ್ತೆ ಆ್ಯಂಡ್ ಮಾಸ್ಕಿಂಗ್ ಆಗುತ್ತೆ. ಸೊ ನಿಮಗೆ ಆ ಒಂದು ಏನು ಎಫೆಕ್ಟಿವ್ ಅಥವಾ ಈ ಗ್ಯಾಸ್ಟ್ರಿಕ್ ಆಗೋದು ಅಥವಾ ತುಂಬ ಸ್ಟಿಮ್ಯುಲೆಂಟ್ ಆಗಿ ಕೆಲವೊಂದು ಟಾಕ್ಸಿಕ್ ಲೆವೆಲ್ ಏನಾಗುತ್ತೆ ಅದು ಪ್ರಿವೆಂಟ್ ಆಗುತ್ತೆ. ಕೆಲವೊಂದು ಸರಿ ನೀವು ನೋಡ್ತಿರ್ಬೇಕು, ಕೆಲವೊಂದು ಅಡಿಕೆ ತಿನ್ಬೇಕಾದ್ರೆ ಅಡಿಕೆ ತಿಂದರೆ ನಿಮ್ಮ ಕಿವಿಯೆಲ್ಲ ಬಿಸಿಯಾಗಿ ಹೋಗ್ಬಿಡುತ್ತೆ. ಸೊ ಅಷ್ಟು ಅದರದ್ದು ಅಗ್ರೆಸಿವ್ ಇರುತ್ತೆ. ನೀವು ಅದನ್ನೇ ಸ್ವಲ್ಪ ತುಪ್ಪದಲ್ಲಿ ಅಥವಾ ಇದರಲ್ಲಿ ಫ್ರೈ ಮಾಡಿ ತಿಂದರೆ ಅದರದ್ದು ಮೈಲ್ಡ್ ಇದಿರುತ್ತೆ. ಸೊ ಅಥವಾ ನೀರಲ್ಲಿ ಅದನ್ನು ಕುದಿಸ್ಬಿಟ್ಟು ತೆಗೆದಾಗ ಅದನ್ನು ಸಾಫ್ಟಾಗಿ ಆಗುತ್ತೆ. ಸೊ ಹೀಗೆ ಒಂದು ಪ್ರೊಸೆಸ್ ಇರುತ್ತೆ ಎಲ್ಲ ಯೂಸ್ ಮಾಡಿ. ಸೊ ಕಾಫಿ ಟೀ ತೊಗೋಬೇಕಾದ್ರೆ ಬ್ಲ್ಯಾಕ್ ಕಾಫಿ ಅವಾಯ್ಡ್ ಮಾಡಿ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರೆ ಒಳ್ಳೇದು. ಸೊ ದಟ್ ಈಸ್ ಮಚ್ ಬೆಟರ್ ದೆನ್ ಬ್ಲ್ಯಾಕ್ ಕಾಫಿ ಫಾರ್ ಸ್ಕಿನ್ನು ಅಥವಾ ದೇಹಕ್ಕೆ. ಸೊ ಬಟ್ ಕೆಲವೊಬ್ರು ಹೇಳ್ತಾರೆ ನನಗೆ ಹಾಲೇ ಆಗೋಲ್ಲ, ಅವರಿಗೆ ಅದು
ತಗೋಬಹುದು, ಇಲ್ಲ ಕಾಫಿ ಬಿಡಬಹುದು, ಎರಡರಲ್ಲಿ ಒಂದು ಆಪ್ಷನ್. ಸೊ ಸಕ್ಕರೆ ಅಂತ ಬಂದಾಗ ಸಕ್ಕರೆ ಇಸ್ ಎ ರಿಫೈನ್ಡ್ ಫಾರ್ಮ್ ಆಫ್ ಶುಗರ್, ಸಿಂಪಲ್ ಶುಗರ್. ಸಿ ಏನಾಗುತ್ತೆ, ಇವಾಗ ನಾನು ಒಂದು ಬೌಲ್ ಆಫ್ ಅನ್ನ ತಿಂದಾಗೂ ಸಿಂಪಲ್ ಕಾರ್ಬೋಸ್ ಬರುತ್ತೆ ನನಗೆ, ಒಂದು ಚಮಚ ತಿಂದಾಗೂ ನನಗೆ ಸಕ್ಕರೆ ಬರುತ್ತೆ. ಬಟ್ಟು ಈ ನನ್ನ ದೇಹಕ್ಕೆ ಯಾವ ಲೆವೆಲಲ್ಲಿ ಬಂದಾಗ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ಅದನ್ನು ಅನ್ವಾಂಟೆಡ್ ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಇವಾಗ ನಾನು ತುಂಬ ಶುಗರ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದ್ರದ್ದು ಯೂಸೇ ಇಲ್ಲ ಅಷ್ಟು ಕ್ಯಾಲರಿ ಒಳಗಡೆ ಹೋದಾಗ, ಸೊ ಅದು ಅನ್ವಾಂಟೆಡ್ ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ. ಆ ಅನ್ವಾಂಟೆಡ್ ಫ್ಯಾಟು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಕಲೆಕ್ಟ್ ಆಗುತ್ತೆ. ಆ್ಯಂಡ್ ಹೊರಗಡೆ ಅಲ್ಲ, ಈ ರಕ್ತನಾಳದ ಒಳಗಡೆನೂ ಶೇಖರಣೆ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದರಿಂದ ಅಬ್ಸಾರ್ಪ್ಷನ್ಸ್ ಲೆವೆಲ್ ಹಾಳಾಗುತ್ತೆ. ಅಗೇನ್ ನಿಮ್ಮ ವೈಟಮಿನ್ಸ್ಗಳು, ಬರೀ ಒಬೆಸಿಟಿಯಿಂದ ಬೇರೆ ಕಾಯಿಲೆಗಳು ಅಂತ ಅನ್ನೋಕ್ಕಿಂತ ನಿಮ್ಮ ದೇಹದಲ್ಲಿ ಊಟದಲ್ಲಿರುವಂಥ ಈ ಪೋಷಕಾಂಶಗಳ ಅಬ್ಸಾರ್ಪ್ಷನ್ ಲೆವೆಲ್ ಡೌನ್ ಆಗುತ್ತೆ. ಎಷ್ಟೊಂದು ಒಬೆಸಿಟಿ ಪೀಪಲ್ನ ನೀವು ನೋಡಿದ್ರೆ ಅವರಿಗೆ ಎಷ್ಟೋ ವೈಟಮಿನ್ಸ್ಗಳು ಡೆಫಿಷಿಯನ್ಸಿ ಇರುತ್ತೆ. ನೋಡೋಕೆ ಚೆನ್ನಾಗಿ ದಪ್ಪ ಇದಿರ್ತಾರೆ, ಸ್ವಲ್ಪ ನಡೆದ್ರೆ ಆಯಾಸ ಆಗೋದು, ಎನರ್ಜಿ ಲೆವೆಲ್ ಇರಲ್ಲ, ಸ್ಕಿನ್ ಸರಿಯಾಗಿರಲ್ಲ, ಹೇರ್ ಸರಿಯಾಗಿರಲ್ಲ. ಸೊ ಆ ಥರ ಒಂಥರ ಹೆಂಗೆ ಅಂದರೆ ಅವರು ಒಂಥರ ಅಂಡರ್ ಎನರ್ಜಿ ಇರ್ತಾರೆ. ಸೊ ಬಿಕಾಸ್ ಆಫ್ ದಟ್ ಇಸ್ ಓವರ್ ಫಾರ್ಮ್ಡ್ ಫ್ಯಾಟು, ಅದು ಅಬ್ಸಾರ್ಪ್ಷನ್ ಮಾಡೋದಕ್ಕೆ ಬಿಡ್ತಿರಲ್ಲ. ಎಷ್ಟೊಂದು ಸರಿ ನಿಮ್ಮ ಸೆಲ್ಗಳಿಗೆ ಬೇಕಾಗಿರೋಂಥ ಪೋಷಕಾಂಶಗಳೇ ಹೋಗಲ್ಲ, ಸೊ ನೀವು ಊಟ ಮಾಡಿದ್ರು. ಸೊ ಹಾಗಾಗಿ ಅಂಥ ಟ್ರಿಗರಿಂಗ್ ಕಾರ್ಬೋಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಮೈದಾನೂ ಹೌದು, ಬರೀ ಶುಗರ್ ಒಂದೇ ಅಲ್ಲ. ಸೊ ಶುಗರ್ ಏನು ಕೆಲಸ ಮಾಡುತ್ತೆ ಅದ್ರ ಈಕ್ವಲೆಂಟ್ ಆಗಿ ಮೈದಾ ಕೆಲಸ ಮಾಡುತ್ತೆ. ಸೊ ಮೈದಾ ಈಸ್ ಮಚ್ ಡೇಂಜರ್ ದೆನ್ ಶುಗರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೈದಾ ಅಥವಾ ರಿಫೈನ್ಡ್ ನಾವು ಏನು ವೆರೈಟೀಸ್ ಅಂತ ಹೇಳ್ತೀವಿ ಅವನ್ನೆಲ್ಲ ಅವಾಯ್ಡ್ ಮಾಡಿದಾಗ, ಅದು ಕೆಲವೊಂದ್ಸರಿ ನೀವು ಇನ್ನೂ ಕೇಳಿಲ್ಲ, ಅದೊಂದು ಹೇಳ್ಬೇಕು ನಾನು, ಈ ಡ್ರಿಂಕ್ಸ್ಗಳು, ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಸಾಫ್ಟ್ ಡ್ರಿಂಕ್ಸ್ಗಳು, ಅದು ಎಸ್ಪೆಷಲಿ ಟಿಂಡ್ ಆಯಿತು, ಇದು ಕಾರ್ಬೋನೇಟೆಡ್ ಅಂದರೆ ಈ ಥರ ಪೆಪ್ಸಿ, ಥಮ್ಸ್ ಅಪ್ಪು, ಎಲ್ಲ ಏನು ಕಾರ್ಬೋನೇಟೆಡ್ ಇದೆಯಲ್ಲ, ಇದು ಕುಡಿಯೋದ್ರಲ್ಲಿ ಹೈ ಕ್ಯಾಲರಿ, ಅದರಲ್ಲಿರುವಂಥ ಈ ಕಾರ್ಬೋನೇಟೆಡ್ಲಿಂದ ಕೆಲವೊಂದ್ಸರಿ ತುಂಬ ನಿಮ್ಮ ಮೆಟಬಲಿಕ್ ಇರೆಗ್ಯುಲಾರಿಟೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಂಗ್ಸ್ಟರ್ಸ್ಗಳು ಅದೊಂದು ಹ್ಯಾಬಿಟ್ ಆಗಿದೆ. ಎಷ್ಟೋ ಜನ ಕ್ಲಿನಿಕಲ್ ಬಂದಾಗ ಹೇಳ್ತಿರ್ತಾರೆ, ಆ ಕಾಂಪೋಸಿಷನ್ ಹೇಳ್ತಾರೆ, ಸರ್ ಮಕ್ಕಳು ಹೆಂಗೆ ತಗೋತಾರೆ ಅಂದರೆ ಆ ಪಿಜ್ಜಾ ಆ್ಯಂಡ್ ಅದ್ರ ಜೊತೆಗೆ ಪೆಪ್ಸಿ ಇಲ್ಲ ಕೋಕೋ-ಕೋಲಾ ಕುಡಿತಾರಂತ. ಒಂದು ಪಿಜ್ಜಾ ಮಾಡಿರೋದು ಮೈದಾದಿಂದ, ಅದರಲ್ಲಿ ಚೀಸು ಏನು ಬೇಕು ಹೈ ಕ್ಯಾಲರಿ ಇರುತ್ತೆ, ಅದ್ರ ಜೊತೆಗೆ ಟಚ್ ವಿತ್ ಹೈ ಕ್ಯಾಲರಿ ಶುಗರ್ಸು, ಹೈ ಕ್ಯಾಲರಿ ಇದು ಡ್ರಿಂಕ್ಸು. ಸೊ ಆಬ್ವಿಯಸ್ಲಿ ಮತ್ತೆ ಹೆಲ್ತ್ ಅಂದರೆ ನಮ್ಮ ಮತ್ತೆ ಬಂದು ಕೇಳ್ತಾರೆ, ನನ್ನ ಸ್ಕಿನ್ನಿಗೆ ಪಿಂಪಲ್ ಬರ್ತಾ ಇದೆ, ನನ್ನ ಕೂದಲು ಉದುರ್ತಾ ಇದೆ ಡಾಕ್ಟರ್, ಏನಾದರೂ ಕೊಡಿ ಅಂತ. ಸೊ ಬೋತ್ ಲೈಕ್ ಫೀಮೇಲ್ಸು ಮೇಲ್ ಇಬ್ರಿಗೂ ಈ ಪ್ರಾಬ್ಲಮ್ ಇದೆ. ಹೇಳಿದ್ರೆ ಅವ್ರಿಗೆ ಅದೊಂಥರ ಶಾಕಿಂಗು. ಇದನ್ನೆಲ್ಲ ಬಿಡೋದಕ್ಕಿಂತ ಹೇರು ಸ್ಕಿನ್ನ ಅನ್ನೆಲ್ಲ ಇಟ್ಕೊಳ್ಬೇಕು ಅನ್ನೋ ಲೆವೆಲಿಗೆ ಯೋಚನೆ ಮಾಡ್ತಾರೆ. ಬಟ್ ಅನ್ಲೆಸ್ ಅಂಟಿಲ್ ನಿಮ್ಮ ಹ್ಯಾಬಿಟ್ಗಳನ್ನು ನೀವು ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ ಯಾವುದೇ ಡರ್ಮಟಾಲಜಿಸ್ಟ್ ಆಯಿತು, ಯಾವುದೇ ಆಯುರ್ವೇದಿಕ್ ಡಾಕ್ಟರ್ ಆಯಿತು, ನಿಮ್ಮ ಸ್ಕಿನ್ನನ್ನು, ನಿಮ್ಮನ್ನು ಹೇರ್ನ ಚೆನ್ನಾಗಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ಬ್ಯಾಡ್ ಹ್ಯಾಬಿಟ್ಗಳನ್ನು ಅಥವಾ ಈ ಥರ ಇರೆಗ್ಯುಲರ್ ಅನ್ಹೆಲ್ದಿ ಪ್ಯಾಟರ್ನ್ಸ್ ಫುಡ್ ಏನು ತಗೋತಿರ್ತೀವಲ್ಲ ಅದನ್ನು ಅವಾಯ್ಡ್ ಮಾಡಿಕೊಂಡು ಆವಾಗ ನನ್ನ ಟ್ರೀಟ್ಮೆಂಟ್ ಕೊಂಡಾಗ ಹೆಲ್ಪ್ ಆಗುತ್ತೆ. ಅದನ್ನ ಇಟ್ಕೊಂಡು ಇದು ಮಾಡಿದ್ರೆ ವೇಸ್ಟ್. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ಹೆಲ್ದಿ ರೊಟೀನ್ಸ್ಗಳನ್ನು ಇಟ್ಕೊಳ್ಳಿ. ಆ್ಯಂಡ್ ಡೆಫಿನೆಟ್ಲಿ ಸ್ಕಿನ್ನು, ಹೇರು, ಯಾಕಂದರೆ ದಿಸ್ ಈಸ್ ಅ ಎಂಡ್ ನರಿಶಿಂಗ್ ಪಾರ್ಟ್ ಅಂತ ಹೇಳ್ತೀವಿ. ಒಂದು ಹೇರು ಆ್ಯಂಡ್ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಸಿಸ್ಟಮ್ ಚೆನ್ನಾಗಿದ್ದರೆ ಮಾತ್ರ ಆ ಎಂಡಿಗೆ ಮುಟ್ಟುತ್ತೆ ನೀವು ತೊಗೊಂಡಿರೋದು, ಇಲ್ಲಾಂದರೆ ಅದು ಆ ಕಡೆ ಇದು ಈ ಕಡೆ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸಿಸ್ಟಮ್ನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ರೊಟೀನ್ಗಳನ್ನ ಚೆನ್ನಾಗಿ ಇಟ್ಕೊಂಡಾಗ ಯಾವುದೇ ಸ್ಕಿನ್ಗೆ ಅಥವಾ ಹೇರ್ಗೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಬೇಕು ಅಂತ ನೆಸೆಸರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯ, ಅದರ ಜೊತೆಗೆ ಚರ್ಮ ಸರಿಯಾಗಿರಬೇಕು ಅಥವಾ ಚರ್ಮದ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಮೊದಲು ನಾವು ರೂಟಿಗೆ ಹೋಗಬೇಕು, ಮೂಲಕ್ಕೆ ಹೋಗಿ ಸಮಸ್ಯೆನ ಪರಿಹಾರ ಮಾಡಬೇಕು. ಸೊ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡಬೇಕು. ಸೊ ಜೀರ್ಣಾಂಗ ವ್ಯವಸ್ಥೆ ಸರಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಓವರ್ ಆಲ್ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು. ಸೊ ಯಾವೆಲ್ಲ ಆಹಾರ ಒಳ್ಳೆಯದು, ಏನು ಹಚ್ಚಬೇಕು, ಏನು ಹಚ್ಚಬಾರ್ದು, ಎಲ್ಲಿ ನಾವು ಎಡವುತ್ತಾ ಇದ್ದೀವಿ, ಸೊ ಎಲ್ಲ ವಿಚಾರದ ಬಗ್ಗೆ ತುಂಬ ಡೀಟೇಲ್ಡ್ ಆಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು, ಅದರಲ್ಲೂ ಕೂಡ ಆಯುರ್ವೇದದ ಮುಖಾಂತರ ಅಥವಾ ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ನಾವು ಡೈಲಿ ಯೂಸ್ ಮಾಡುವಂಥ ಯಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಇದಕ್ಕೂ ಅಂದರೆ ಈ ಚರ್ಮಕ್ಕೂ ಹಾಗೇನೆ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ಜೀರ್ಣಾಂಗ ವ್ಯವಸ್ಥೆಗೂ ಯಾವ ರೀತಿಯಾಗಿ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.